ಅಗ್ನಿ ಖಡ್ಗವನ್ನಂತೂ ಆಧ್ಯಾತ್ಮ ಕ್ರಾಂತಿವೀರ ದೇವದಯೆಯೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನ ಅರಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಹೀರಾಬಾದ್ ಲಿಂಗಾಯತ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಕಾರ್ಯಕ್ರಮದ 8ನೇ ದಿನದ ಕಾರ್ಯಕ್ರಮ. ಇಲ್ಲಿ ಸೇರಿರುವಂಥ ಎಲ್ಲ ಸಮಾಜದ ಹಿರಿಯರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣ. ನಿನ್ನೆ ದಿನ ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭುಗಳು, ಸಿದ್ದರಾಮೇಶ್ವರ ಸುಮಾರು ಲಕ್ಷದ ಮೇಲೆ 96,000 ಗಣಗಳು ಕಲ್ಯಾಣವನ್ನು ಹುಡುಕೊಂಡು ಬಂದರು. ಯಾಕೆ ಹುಡುಕೊಂಡು ಬಂದರು ಅಂದರೆ ಅಂತಹ ಒಂದು ಜೀವನದ ಮೌಲ್ಯಗಳು ಕಲ್ಯಾಣದಲ್ಲಿ ಸಿಕ್ತಿತ್ತು ಅಂತ ಅನೇಕ ಸಿದ್ಧಾಂತಗಳನ್ನು ಶರಣರು ಪ್ರತಿಪಾದನೆಯನ್ನು ಮಾಡ್ತಾರೆ. ಮನುಷ್ಯ ಪರಿಪೂರ್ಣನಾಗಲಿಕ್ಕೆ 84 ಲಕ್ಷ ಜೀವರಾಶಿಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮವನ್ನು, ಸಾರ್ಥಕತೆಯನ್ನು ಪಡ್ಕೊಳ್ಬೇಕು. ಹೇಗೆ ಹುಟ್ಟಿದಾರೋ ಹಾಗೆ ಒಂದು ದಿನ ಸಾಯಬಾರ್ದು. ಮಾನವ ಜೀವನದ ಗುರಿ ಅಂದರೆ ಬರೀ ಉಣ್ಣೋದು, ತಿನ್ನೋದು, ಮಕ್ಕಳನ್ನ ಇರೋದು, ಒಂದಿನ ಸಾಯೋದು. ಇದಿಷ್ಟೇ ಅಲ್ಲ. ಈ ಕೆಲಸ ಎಲ್ಲ ಪ್ರಾಣಿ ಪಕ್ಷಿಗಳು ಮಾಡ್ತಾವೆ. ನಿಮ್ಗಿಂತ ಚಲೋ ಮಾಡ್ತಾವೆ ಪ್ರಾಣಿ ಪಕ್ಷಿಗಳು, ಯಾವುದರಲ್ಲೂ ಏನು ಕಮ್ಮಿ ಇಲ್ಲ. ಹಾಗಾಗಿ ಅವಕ್ಕೆಷ್ಟು ಪ್ರಾಣಿ ಪಕ್ಷಿಗಳಲ್ಲೂ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಇದೆ. ಅದನ್ನೇ ಮಡಿವಾಳ ಮಾಚೆ ಹೇಳ್ತಾರೆ, ವಾಯುಗುಣವ ಸರ್ಪ ಬಲ್ಲದು, ವಾಯುಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು. ಮಾನವನಾಗಿ ಹುಟ್ಟಿದ ಬಳಿಕ ಶಿವಜ್ಞಾನವನ್ನರಿಯದಿದ್ದಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ. ವಾಯುಗುಣವ ಸರ್ಪ ಬಲ್ಲದು. ಎಷ್ಟೋ ದಿನಗಳ ಆಹಾರ ಇಲ್ಲದೆ ಬರೀ ಗಾಳಿಯನ್ನು ಕುಡ್ಕೊಂಡು ಬದುಕಿರುವಂಥ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸರ್ಪಕ್ಕಿದೆ ಅಂತ. ನನ್ನ ಕಡೆ ಲಕ್ಷ್ಯ ಕೊಡು. ಸರ್ಪಕ್ಕೆ ಅನೇಕ ದಿನಗಳ ಗಾಳಿಯನ್ನೇ ಕುಡ್ಕೊಂಡಿರುವಂಥ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಮಧುರ ಗುಣವ ಇರುವೆ ಬಲ್ಲದು. ನೀವೆಲ್ಲರೂ ಸ್ವಲ್ಪ ಸಿಹಿ ಇಟ್ಟಿದ್ರಿ ಅಂದರೆ ನೀವೇನು ಆಮಂತ್ರಣ ಕೊಟ್ಟಿರ್ತೀರೇನು ಇರಬೇಕು, ನಾ ಇಲ್ಲಿ ಇಟ್ಟಿನ ಬಂದು ತಿನ್ನಂತ. ಅಂಥ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರುವೆಗಿದೆ. ಒಬ್ಬ ಹೆಣ್ಮಗಳು, ಗಂಡ ಹೆಂಡತಿ ಇಬ್ಬರು ಲೆಕ್ಚರರು, ಕಾಲೇಜ್ ಲೆಕ್ಚರರ್. ಈಕೆ ದಿನ ಕಾಲೇಜ್ಗೆ ಹೋಗಿ ಬರೋದ್ರೊಳಗೆ ಸಕ್ಕರೆ ಡಬ್ಬದಲ್ಲಿ ಇರುವೆ ತುಂಬಿರ್ತಿದ್ವು. ಈಕೆಗೆ ಸ್ವಚ್ಛ ಮಾಡಿ 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 ಸಾಕಾಗಿ ಹೋಗಿತ್ತು. ಅದಕ್ಕೆ ಆಕೆ ಒಂದು ದಿನ ವಿಚಾರ ಮಾಡಿದ್ಲು, ಇರುವೆಗೆ ಮೋಸ ಮಾಡಬೇಕು ಅಂತ. ಇರುವೆ ಅಂತೀರಲ್ಲ ನೀವು, ಮೋಸ ಮಾಡಿ ಏನು ಮಾಡಿದ್ಲು ಆಕೆ, ಎಲ್ಲ ಮನೆಗಿರೋ ಡಬ್ಬಗಳಿಗೆ ಲೇಬಲ್ ಬರೆದು ಅಂಟಿಸಿದ್ಲು. ಖಾರ, ಉಪ್ಪು, ಸಕ್ಕರೆ, ಜೀರಿಗೆ, ಸಾಸಿವೆ ಅಂತ. ತಡಿ ಅದಕ್ಕೆ ಸರಿಯಾಗಿ ಪಾಠ ಕಲ್ಸೋಣ ಇರುವೆಗಂತ ಏನು ಮಾಡಿದ್ಲು, ಸಕ್ಕರೆ ಅನ್ನೋದನ್ನು ತೆಗೆದು ಖಾರ ಅಂತ ಬೋರ್ಡ್ ಹಚ್ಚಿದ್ಲು. ಸಂಜೆ ಮುಂದೆ ಚಹಾ ಮಾಡ್ಕೊಳಕ್ಕೆ ಹೋದ್ರೆ ಮತ್ತೂ ಸಕ್ಕರೆ ಡಬ್ಬದಾಗ ಇರುವೆ ತುಂಬಿದ್ಲು. ಗಂಡನ ಮುಂದೆ ಒಯ್ದು ತೋರಿಸಿದ್ಲು, ನೋಡ್ರಿ ಮ್ಯಾಲೆ ಖಾರ ಅಂತ ಹಚ್ಚಿದ್ರು. ಅವು ಹೇಳ್ದ, ಪೆದ್ದಿ ನಿಮ್ಮಂಗವೇನು ಕಾಲೇಜು ಮೆಟ್ಲತ್ತಿ ಅಕ್ಷರಾಭ್ಯಾಸ ಮಾಡ್ಯವೇನು ಅಂತ ವಿಷಯ. ಮರದ ಮೇಲೆ ಹಣ್ಣಾಗಿದ್ದಾವೋ ಇಲ್ಲೋ ಅಂತ ಬೊಡ್ಡೆ ಮೂಸ್ಮೋಡ್ ತಿಳ್ಕೊಳ್ತಾವಂತ ಇರುವೆ. ಇಲ್ಲಾಂದ್ರೆ ಅವು ಸಣ್ಣ ಸಣ್ಣ ಇರುವೆಗಳು ಪಾಪ ಮರ ತಿಳಿದ್ರೆ ಏನಾಗ್ಬೋದು, ಅಲ್ಲೇನು ತಿನ್ನಕ್ಕೆ ಸಿಗದೇ ಇದ್ರು. ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು. ವೈದಿಕರು ಕಾಗೆಗೆ ಚಾಂಡಾಲ ಪಕ್ಷಿ ಅಂತ ಬೈತಾರೆ. ನಮ್ಮ ಶರಣರದಕ್ಕೆ ದಾಸೋಹ ಪಕ್ಷಿ ಅಂತ ಹೇಳ್ತಾರೆ. ನಮ್ಮ ಗುರುಗಳು ಹೇಳ್ತಿದ್ರು, ಎಲ್ಲರೂ ಕೋಆಪ್ರೇಟಿವ್ ಸೊಸೈಟಿ ಮಾಡಿದರೆ ಕಾಗೆ ಸಿಂಬಲ್ ಹಾಕ್ಬೇಕಾದ್ರೆ ಮುಂದೆ ಅಂತ. ಯಾಕೆ? ಕರ್ಕೊಂಡು ತಿನ್ನುವಂಥ ವಿಶೇಷವಾಗಿರ್ತಕ್ಕಂಥ ಗುಣ ಕಾಗೆಗಿದೆ. ಮನುಷ್ಯನಿಗಿರೋದು ಬರೀ ಹರ್ಕೊಂಡು ತಿನ್ನೋ ಸ್ವಭಾವ. ಏನಾದ್ರು ಸಿಕ್ಕರೂ ಮೊದಲು ನಮ್ಮನೆಗೆ ಸಿಗಬೇಕು ಅನ್ನೋ ಸ್ವಭಾವ ನಮ್ಮದು. ಮತ್ತೊಂದು ಕಾಗೆಯನ್ನು ಕರ್ಕೊಂಡು ಅದು ತಿನ್ನಲಿ ಕಾಕ ಅಂತೇಳಿ ಕರ್ಕೊಂಡು ತಿನ್ನುವಂಥ ವಿಶೇಷವಾಗಿರ್ತಕ್ಕಂಥ ಗುಣ ಇದೆ. ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಈಗೆಲ್ಲ ಅಲಾರಾಮ್ ಗಡಿಯಾರ ಬಂದವ, ಯಾರು ಕೋಳಿ ಕೇಳೋರಿಲ್ಲ. ಆದರೆ ಮೊದಲೆಲ್ಲ ಕೋಳಿ ಕೂಗಿದ್ರ ಮೇಲೆ
ಅವರ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ತಿತ್ತು. ಹಾಗೆ ಮಾನವನಾಗಿ ಹುಟ್ಟಿದ ಬಳಿಕ ಶಿವಜ್ಞಾನವನ್ನು ಅರಿಯದಿದ್ದಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಅಂತ ಹೇಳಿದರು. ಮನುಷ್ಯ ಜನ್ಮ ಶ್ರೇಷ್ಠ. ಪ್ರಾಣಿಗಳು ಅವುಗಳ ಕರ್ತವ್ಯಗಳನ್ನು ಅವು ಯಾವ ಮೋಸ ಮಾಡಿಲ್ಲ, ಯಾವ ಪ್ರಾಣಿ ಪಕ್ಷಿಗಳು. ಎಂದಾರ ಆಕಳ ಎಮ್ಮೆ ನೀರು ಬೆರೆಸಿ ಹಾಲು ಕೊಟ್ಟವೆ ನಿಮಗೆ? ನೀರು ಬೆರೆಸೋದು ಯಾರು ಹಾಲಿಗೆ? ಎಲ್ಲ ನಾವೇ ಮಾಡ್ತಿರೋದು. ಹಾಗಾಗಿ ಮನುಷ್ಯ ಎದಕ್ಕೆ ಬಂದನೆ ಅಂದರೆ ಇದು ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದಕಾಯ. ಇದು ಬಂದಿರೋದು ಎದಕ್ಕೆ ಅಂದರೆ ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಬಂದಿರೋದು. ಒಂದಿಷ್ಟು ಅದರ ಕಡೆ ಚಿಂತನೆಯನ್ನು ಮಾಡಬೇಕು. ಈ ಜಗತ್ತು ಸೃಷ್ಟಿ ಸಂಸಾರ ಯಾರು ಶರಣರು ಬೇಡ ಅಂತ ಹೇಳಿಲ್ಲ, ಆದರೆ ಅದರಲ್ಲೇ ಬಿದ್ದು ಒದ್ದಾಡಬಾರ್ದು. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಇದನ್ನೆಚ್ಚಿ ಕೆಡಬೇಡ, ಮರೆಯದೇ ಪೂಜಿಸು ಕೂಡಲ ಸಂಗಮ ದೇವ. ಸಂಸಾರ ಅನ್ನೋದು ಗಾಳಿಗಿಟ್ಟ ಸೊಡರು ಅಂದರೆ ದೀಪ. ಅದು ಯಾವಾಗ ಆರ್ತದ ಯಾವಾಗ ಉರಿತದ ಹೇಳಲಿಕ್ಕಾಗೋದಿಲ್ಲ. ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಶ್ರೀಮಂತಿಕೆ ಅನ್ನೋದು ಬಜಾರ್ ಅಂತೀರೇನಂತೀರ ನೀವು? ಸಂತೆ ಅಂತೀರ. ಜನ ಸೇರ್ತಾರೆ, ಕೆಲವೇ ಕ್ಷಣಗಳಲ್ಲಿ ಖಾಲಿ ಆಗ್ತದೆ. ಹಾಗೆ ಶ್ರೀಮಂತಿಕೆ ಅನ್ನೋದು ಬರ್ತದೆ, ಹೋಗ್ತದೆ. ನಮ್ಮ ಎದುರಿಗೆ ಕೋಟ್ಯಾಧೀಶ್ವರಿದ್ದವರು ಭಿಕ್ಷಾಧೀಶರಾಗಿರೋದು ನೋಡಿದ್ದೀವಿ, ಭಿಕ್ಷಾಧೀಶ್ವರಿದ್ದವರು ಕೋಟ್ಯಾಧೀಶರಾಗಿರೋದು ನೋಡಿದ್ದೀವಿ. ಅದಕ್ಕೆ ಪುರಾಣಕಾರರ ಚಿತ್ರ ಬಿಡಿಸೋರು ಸರಸ್ವತಿ ಬಂಡೆ ಮೇಲೆ ಕೂಡಿಸಿರ್ತಾರೆ. ಸುಮ್ಮನದು ನಿಮಗೊಂದು ಸಿಂಬಾಲ್. ಅದು ಬಂಡೆ ಮೇಲೆ ಯಾಕೆ ಕೂಡಿಸಿರ್ತಾರೆ ಅಂದರೆ ಜ್ಞಾನ ಸ್ಥಿರ ಅಂತ. ಲಕ್ಷ್ಮಿನ ಕಮಲದ ಹೂವಿನ ಮೇಲೆ ಕೂಡಿಸಿರ್ತಾರೆ. ಕಮಲದ ಹೂವು ಅಂತಿರಲ್ಲ, ತಾವರೆ ಹೂವಿನ ಮೇಲೆ. ಆದರೆ ಚಂಚಲೆ ಅಂತ, ಹೂವು ಅಂದರೆ ಚಂಚಲೆ, ಹಣ ಚಂಚಲೆ. ಅದು ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಹೇಳಲಿಕ್ಕೆ ಬರೋದಿಲ್ಲ, ಯಾವಾಗ ಏನಾಗ್ತದೆ ಹೇಳಕ್ಕೆ ಬರೋದಿಲ್ಲ. ಇದನ್ನು ಹೆಚ್ಚಿಕೆಡಬೇಡ, ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ. ಕಾಡ ಬೆಳದಿಂಗಳು ಸಿರಿ ಸ್ಥಿರವಲ್ಲ. ಕೇಡಿಲ್ಲದ ಪದವಿಯ ನೀವ ಆತನನ್ನು ನಂಬಿದರೆ ಅದ್ರ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ರಿ, ಬರೀ ಇದರಲ್ಲೇ ಬಿದ್ದು ಒದ್ದಾಡಬೇಡ್ರಿ ಅಂತ ಹೇಳೋದು. ನಮಗೆಲ್ಲ ವರ್ಷದಲ್ಲ ಒಂದು ತಿಂಗಳು ನಡೆಯೋ ಕಾರ್ಯಕ್ರಮಕ್ಕೆ ಪ್ರವಚನಕ್ಕೆ ಒಂದು ತಾಸು ಟೈಮ್ ಮಾಡ್ಕೊಂಡು ಬರೋಕ್ಕಾಗಲ್ಲ. ಇನ್ನು ಜೀವನ ಪರ್ಯಂತ ಮಾಡೋದು ಎಲ್ಲಿಂದ ಬಂತು? ಚಂದಿಮರಸ ಅಂತ ಒಬ್ಬ ಶರಣ ಬರ್ತಾನೆ ಅನುಭವ ಮಂಟಪಕ್ಕೆ. ನಾ ಹೇಳಿದೆ, ಬಹಳ ಜನ ಅರಸರು ಅರಸೊತ್ತಿಗೆಯನ್ನು ಬಿಟ್ಟು ಕಲ್ಯಾಣಕ್ಕೆ ಬಂದಿದ್ದರು. ಕಾಶ್ಮೀರದ ಮಹಾರಾಜ ಭೂಪಾಲ ಚಂದಿಮರಸ, ಶಾಂತರಸ, ಸಕಲೇಶ ಮಾದರಸ, ಬಾಚರಸ ಇವೆಲ್ಲ ಅರಸರು, ರಾಜರು. ಅದರಲ್ಲಿ ಚಂದಿಮರಸ ಅಂತ ಅವನು ಒಬ್ಬ ರಾಜ. ಭಾಳ ಸುಂದರವಾಗಿರತಕ್ಕಂಥ ಒಂದು ವಚನವನ್ನು ಬರೀತಾನೆ. ಅದನ್ನು ಒಂಚೂರು ಕುರಿತು ಒಂದಿಷ್ಟು ಚಿಂತನೆಯನ್ನು ಮಾಡೋಣ. ಆತ ತನ್ನ ಒಂದು ವಚನದಲ್ಲಿ ಬರೀತಾನೆ, ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ ಕಾಡ್ಗಿಚ್ಚು ರಕ್ಕಸಿ ಕಾಡಾನೆಗಳು 4 ದಸೆ ಅಟ್ಟುತ್ತ ಬರೆ ಕಂಡು, ಹೋಗಲಡಿಯಿಲ್ಲದೆ ಬಾವಿಯ ಕಂಡು ತಲೆಯ ನೂರಿ ಬೀಳುವಲ್ಲಿ, ಇಲಿ ಕಡಿಯುವ ಬಳ್ಳಿಯ ಹಿಡಿದು ನಿಲೆ, ಜೇನ ಹುಳುಗಳು ಮೇಯ ನೂರುವಾಗ ಮೂಗಿನ ತುದಿಯಲ್ಲಿ ಒಂದು ಮಧುಬಿಂದು ಬೀಳೆ, ಆ ಮಧುವಂ ಕಂಡು ಇರಿದಪ್ಪ ದುಃಖವನ್ನೆಲ್ಲ ಸೈರಿಸಿ ನಾಲಿಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ಈ ಸಂಸಾರ ಸುಖ, ವಿಚಾರಿಸಿ ನೋಡಿದಡೆ ದುಃಖದಾಗರ, ಇದನ್ನರಿದು ಸಕಲ ವಿಷಯಗಳಲ್ಲಿ ಸುಖವಿಂತುಂಟೆಂದು ನಿರ್ವಿಷಯನಾಗಿ ನಿಂದ ಚಿಮ್ಮಲಿಗೆಯ ಚನ್ನರಾಮ. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ ಅಂದ್ರೆ ದಾರಿ ಹಿಡಿದು ಹೋಗ್ತಕ್ಕಂಥ ಒಬ್ಬ ಮನುಷ್ಯ. ಅವನು ಎಲ್ಲಿಗೆ ಹೋಗ್ತಿದ್ದ ಅಂದರೆ ಶ್ರೀಶೈಲಕ್ಕೆ ಹೊಂಟಿದ್ದ ಪಾದಯಾತ್ರೆ. ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಿದ್ದ. ಹೋಗುವಾಗ ಜಂಗಲ್ನಲ್ಲಿ ಏನಾಯಿತು, ಕಾಡಿನಲ್ಲಿ ಅಂದರೆ ಎದುರಿಗೆ ಆನೆಗಳ ಹಿಂಡು ಬರ್ತಾ ಇತ್ತು. ಎದುರಿಗೆ ಆನೆಗಳ ಹಿಂಡು ಬರ್ತಾ ಇತ್ತು. ಅರೇ ಎದುರಿಗೆ ಆನೆಗಳು ಬರ್ತಾ ಇದ್ದಾವೆ, ಏನಾದರೂ ನನಗೆ ತೊಂದರೆ ಕೊಟ್ಬಿಟ್ಟವು,
ಈ ದಾರಿ ಬೇಡ ಅಂತ ಏನು ಮಾಡ್ದ, ಬಲಗಡೆಗೆ ತಿರುಗ್ದ. ಬಲಗಡೆಗೆ ತಿರುಗಿದ್ರೆ ಅಲ್ಲಿ ಹುಲಿಗಳು ಹಿಂಡು ಬರ್ತಾ ಇತ್ತು. ಈ ದಾರಿನೂ ಸರಿ ಇಲ್ಲ ಅಂತ ಎಡಕ್ಕೆ ತಿರುಗ್ದ. ಅಲ್ಲೊಬ್ಳು ರಾಕ್ಷಸಿ ಬಾಯಿ ತೆರ್ಕೊಂಡು ಬರ್ತಿದ್ಲು. ಮೂರು ದಿಕ್ಕು ಸರಿ ಇಲ್ಲ, ನಾನು ಬಂದಿರೋ ದಿಕ್ಕಿಗೆ ವಾಪಸ್ ಹೋಗೋಣ ಅಂತ ಹಿಂದಕ್ಕೆ ತಿರುಗ್ದ. ಹಿಂದಕ್ಕೆ ತಿರುಗಿ ನೋಡ್ತಾನೆ, ಕಾಡ್ಗಿಚ್ಚು ಬೆಂಕಿ ಹತ್ತಿ ಉರಿತಿತ್ತು. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ, ಕಾಡ್ಗಿಚ್ಚು, ರಕ್ಕಸಿ, ಕಾಡಾನೆಗಳು 4 ದಸೆ ಅಟ್ಟುತ್ತ ಬರೆ ಕಂಡು, ಹೋಗಲಡಿ ಇಲ್ಲದೆ ಬಾವಿಯ ಕಂಡು ತಲೆಯ ನೂರಿ ಬೀಳುವಲ್ಲಿ. ಅವನೇನು ಮಾಡ್ದ, ಇರೋ ಒಂದಿಷ್ಟು ಜಾಗದಲ್ಲಿ ನಾನೇನಾದರೂ ಬಚಾವ್ ಆಗಲಿಕ್ಕೆ ಜಾಗ ಆಯಿತಾ ಅಂತ ಹುಡುಕ್ತಿದ್ದ. ಇಲ್ಲೆಲ್ಲಾದರೂ ಒಂದಿಷ್ಟು ಜಾಗ ಆಯಿತಾ, ಏನಾದರೂ ಮಾಡಿ ನಾನು ಜೀವ ಉಳಿಸ್ಕೋಬೇಕು. ಅಲ್ಲೇನಿತ್ತು, ಒಂದು ಹಾಳು ಬಾವಿ ಇತ್ತು. ಒಂದು ಹಾಳು ಬಾವಿ ಇತ್ತು. ಅವ ವಿಚಾರ ಮಾಡ್ದ, ಈ ಬಾವಿಯಾಗಿಳಿದ್ರೆ ನಾನು ಬಚಾವಾಗಬಹುದು. ಆ ಮರದ ಅಲ್ಲಿ ಬಾವಿ ಮೇಲೆ ಒಂದು ಮರ, ಆಲದ ಮರ ಇತ್ತು. ಆಲದ ಮರದ ಬೇರು ಬಾವಿ ಒಳಗೆ ಇಳೆ ಬಿದ್ದಿದ್ದು. ಆ ಬೇರನ್ನು ಹಿಡ್ಕೊಂಡು ಬಾವಿಗೆ ಇಳಿಯೋಣ, ನಾನು ಬಚಾವಾಗೋಣ ಏನಾರು ಮಾಡಿ ಅಂತೇಳಿ ಬಾವಿಗೆ ಇಳಿಯೋಣ ಅಂತ ತಿಳಿತಿದ್ದ. ಕೆಳಗಡೆ ಬಗ್ಗಿ ನೋಡ್ದ, ಒಂದು ಘಟಸರ್ಪ ಬಾಯಿ ತೆರ್ಕೊಂಡಿತ್ತು ಬಾವಿಗೆ. ಆಮೇಲೆ ಒಂದಿಷ್ಟು ಈ ಬೇರನ್ನೇ ಹಿಡ್ಕೊಂಡು ಒಂದಿಷ್ಟೊತ್ತು ಜೋತ್ ಬೀಳೋಣ ಅಂತ ವಿಚಾರ ಮಾಡ್ದ. ಕತ್ತೆತ್ತಿ ಮ್ಯಾಲೆ ನೋಡ್ದ, ಆ ಬೇರನ್ನು 2 ಇಲಿ, ಒಂದು ಬಿಳಿ ಇಲಿ, ಒಂದು ಕರಿ ಇಲಿ, ಸೀಟಿ ಕಟ್ ಏನು ಮಾಡ್ತಿದ್ವು, ಕತ್ತರಿಸ್ತಿದ್ವು. ಮ್ಯಾಲೊಂದು ಜೇನು ಗೂಡ ಕಟ್ಟಿತ್ತು. ಒಂದು ಪಕ್ಷಿ ಹಾರಿ ಹೋಗುವಾಗ ಒಂಚೂರು ರೆಕ್ಕೆ ತಾಗಿಸ್ಕೊಂಡು ಹೋಗಿದ್ದೆ ತಡ, ಜೇನುಹುಳಗಳೆಲ್ಲ ಬಂದು ಇವನನ್ನು ಮುತ್ಕೊಂಡಿದ್ವು. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ, ಕಾಡ್ಗಿಚ್ಚು, ರಕ್ಕಸಿ, ಕಾಡಾನೆಗಳು 4 ದಸೆ ಅಟ್ಟುತ್ತ ಬರೆ ಕಂಡು, ಹೋಗಲಡಿ ಇಲ್ಲದೆ ಬಾವಿಯ ಕಂಡು ತಲೆಯ ನೂರಿ ಬೀಳುವಲ್ಲಿ. ಇಲಿ ಕಡಿಯುವ ಬಳ್ಳಿಯ ಹಿಡಿದು ನಿಲೆ, ಜೇನುಹುಳುಗಳು ಮೇಯ ನೂರುವಾಗ ಮೂಗಿನ ತುದಿಯಲ್ಲಿ ಒಂದು ಮಧುಬಿಂದು ಬೀಳೆ. ಆ ಮಧುವಂ ಕಂಡು ಇರಿದಪ್ಪ ದುಃಖವನ್ನೆಲ್ಲ ಸೈರಿಸಿ, ನಾಲಿಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ಈ ಸಂಸಾರ ಸುಖ. ವಿಚಾರಿಸಿ ನೋಡಿದರೆ ದುಃಖದಾಗರ, ಈ ಕಡೆ ಬಿಡಕ್ಕೂ ಬರಂಗಿಲ್ಲ, ಈ ಕಡೆ ಸಂಸಾರ. ಒಬ್ಬ ಇಷ್ಟು ಕಷ್ಟದಲ್ಲಿ ಸಿಗಾಕ್ಕೊಂಡಿದ್ದ. ಯಾರೋ ಒಬ್ಬ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟಲ್ಲಿದ್ದವನಿಗೆ ಗೊತ್ತಾಯಿತು ಒಬ್ಬ ಮನುಷ್ಯ ಇಷ್ಟು ಕಷ್ಟದಲ್ಲಿ ಸಿಗಾಕ್ಕೊಂಡನೆ ಅಂತ. ಅವನೇನು ಮಾಡ್ದ, ಮೇಲಿಂದ ಒಂದು ಹೆಲಿಕಾಪ್ಟರ್ ತೊಗೊಂಡು ಬಂದ. ಈ ಮಂತ್ರಾಲಯ ಎಲ್ಲ ಮುಳುಗಿದ್ವಲ್ಲ ಒಂದಿನ, ಆ ಮ್ಯಾಲಿಂದ ಬಚಾವ್ ಮಾಡಿದ ನೋಡಿರಿ. ಅವನೊಂದು ಹೆಲಿಕಾಪ್ಟರ್ ತೊಗೊಂಡು ಅದ್ರಾಗೊಂದು ತೊಟ್ಲ ಹಿಡ್ಕೊಂಡು ಬಂದಿದ್ದ. ತೊಟ್ಲ ಹಿಡ್ಕೊಂಡು ಬಾವಿಗೆ ಬಿಟ್ಕೊಂತ ಹೇಳ್ದ, ತಮ್ಮ ಎಷ್ಟು ಕಷ್ಟದಲ್ಲಿ ಸಿಗಾಕ್ಕೊಂಡಿದೆಯೋ, ಒಂದು ಕಡೆ ಆನೆ, ಒಂದು ಕಡೆ ಇನ್ನೊಂದು ಕಡೆ ಹುಲಿ, ಮತ್ತೊಂದು ಕಡೆ ರಾಕ್ಷಸಿ, ಇನ್ನೊಂದು ಕಡೆ ಕಾಡ್ಗಿಚ್ಚು, ಬಾವಿಗಿಳಿದ್ರೆ ಸರ್ಪ, ಕೆಲವತ್ತಾರ ಹಿಡ್ಕೊಂಡು ಒಂದಿಷ್ಟು ಜೋತ್ ಬೀಳೋಣ ಅಂದರೆ ಈ ಬಳ್ಳಿನ ಇಲಿ ಕತ್ತರಿಸ್ತದವೆ. ಇನ್ನು ಕೆಲವು ಕ್ಷಣ ಇದ್ದ ಕ್ಷಣ ನೆಮ್ಮದಿಯಾಗಿರೋಣ ಅಂದರೆ ಜೇನುಹುಳ ಮುತ್ಕೊಂಡಿದ್ದಾವೆ. ಇಷ್ಟು ಕಷ್ಟದಲ್ಲಿ ಸಿಗಾಕ್ಕೊಂಡಿದೀಯಾ, ನಿನ್ನನ್ನು ಪಾರು ಮಾಡೋಕ್ಕೆ ನಾನು ಬಂದಿದ್ದೀನಿ, ತಗೋ ನೋಡು ತೊಟ್ಲ ಬಿಟ್ಟಿದ್ದೀನಿ, ಇದ್ರೊಳಗೆ ಕುತ್ಕೋ, ನಿನ್ನನ್ನು ಮೇಲಕ್ಕೆ ಎತ್ಕೋತೀನಿ ಎಂದವ. ಹಿಮ ಅಂದ, ತಡಿ ತಡಿ, ನಾ ಈಗಲೇ ಕೂಡೋದಿಲ್ಲ, ನನ್ನ ಮೂಗಿನ ಮೇಲೆ ಜೇನುತುಪ್ಪ ಬೀಳ್ತಾ ಇದೆ, ನೆಕ್ತಾ ಇದ್ದೀನಿ ಅಂತ. ಖುಷಿಯಾಗಿ ಚಪ್ಪಾಳೆ ಬಾರಿಸಿದ್ರೆ ಏನಂತೀವಿ ಅವನಿಗೆ, ಏನಂತೀವ್ರಿ ಅವನಿಗೆ, ಏನಂತೀರ ಅವನಿಗೆ? ಎಷ್ಟು ಮೂರ್ಖದನವ ಅಂತೀವಿ, ಹೌದಿಲ್ಲ? ಎಷ್ಟು ಹುಚ್ಚದನವ, ಎಷ್ಟು ಬುದ್ಧಿಗೇಡಿ ಅದನವ, ಇಂಥ ಅಜ್ಞಾನಿನ ಅಂತ ನಾವೆಲ್ಲ ಅಂತೀವಿ. ಇದೊಂದು ದೃಷ್ಟಾಂತ. ಇದರಿಂದ ದ್ರಾಷ್ಟ ಅಂತ ನೋಡಿದರೆ ಅವನು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಈ ಜೀವಾತ್ಮ ಮನುಷ್ಯ ಮುಕ್ತಿಯ ದಾರಿಯನ್ನು ಇಟ್ಕೊಂಡು ಹೊರಟಿದ್ದಾನೆ. ಅವನು ಬಂದಿರೋದೇ ಅದಕ್ಕೆ. ನಾನಾರು
ನಾ ಎಲ್ಲಿಂದ ಬಂದಿದ್ದೀನಿ, ನಾ ಎಲ್ಲಿಗೆ ಹೋಗಬೇಕು, ಈ ಒಂದು ತಿಳುವಳಿಕೆಯನ್ನು ಪಡಿಬೇಕು ಅಂತೇಳಿ ಹೊರಟಿದ್ದಾನವ. ದಾರಿ ಹಿಡ್ಕೊಂಡು ಹೋಗ್ತಿದ್ದಾನೆ. ಹೋಗುವಾಗ ಎದುರಿಗೆ ಆನೆಗಳು ಬರ್ತವೆ. ಇವನ್ನ ದೇವರೇ ನಿಮ್ಮ ಮುಂದೆ ಬಿಡ್ತಾನೆ. ಯಾವ ಆನೆಗಳು ಅಂದ್ರೆ ಅಷ್ಟಮದಗಳು. ಯಾವ ಆನೆಗಳು? ಅಷ್ಟಮದಗಳು. ಕುಲಮದ, ಛಲಮದ, ಧನಮದ, ಯೌವನ ಮದ, ರೂಪಮದ, ಅಧಿಕಾರ ಮದ, ವಿದ್ಯಾಮದ, ತಪೋಮದ. ನಿಮ್ಮ ಮುಂದೆ ಬಿಡುತ್ತಾ ನಾವು ಬೇಕು ಅಂತ ನೀವು ಅದರಲ್ಲೇ ಬಿದ್ದು ಒದ್ದಾಡ್ತಿರೋ, ಅದನ್ನು ಬಿಡಿಸ್ಕೊಂಡು ನನ್ನ ಕಡೆಗೆ ಬರ್ತಿರೋ. ನಾವೇನು ಮಾಡ್ತೀವಿ ಸಿಕ್ಕ ತಕ್ಷಣ? ಕುಲಮದ, ಜಾತಿ ಈ ದೇಶಕ್ಕೆ ಕಂಟಿರೋ ಒಂದು ದೊಡ್ಡ ಕ್ಯಾನ್ಸರ್ ಅಂತ ರೋಗ. ಅದು ಯಾರ್ಯಾರೋ ಬಂದು ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ಕಾರಣ ಏನು ಅಂದರೆ ನಮ್ಮಲ್ಲಿ ಜಾತಿ ಗದ್ದಲ. ಎಲ್ಲರೂ ಹುಟ್ಟಿರೋ ಒಂದೇ ರೀತಿಯಲ್ಲಿ. ಒಲೆ ಗಂಡಲೆಗೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಜಲಬಿಂದುವಿನ ವ್ಯವಹಾರ ಒಂದೇ. ಆಸೆ, ಆಮಿಷ, ರೋಷ, ಹರುಷ, ವಿಷಯಾದಿಗಳೆಲ್ಲ ಒಂದೇ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮದ್ಭವ. ಆತ್ಮ ಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಆಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರವನು ಬಂದಾಗ ಜನಿವಾರವಿತ್ತೆ, ಶಿವಭಕ್ತ ಬಂದಾಗ ಶಿವದಾರವಿತ್ತೆ. ಪ್ರತಿಯೊಬ್ಬ ಮಾನವನು ಬತ್ತಲೆಯೇ ಬಂದು ಆಮೇಲೆ ಕಚ್ಚಾಟ ಮೇಲುಕ್ಕೆ. ಯಾವ ಜಾತಿ ಜನಕ್ಕೆ ಬೇರೆ ಬೇರೆ ನಮ್ಮಂಗೆ ಕಣ್ಣು, ಕಿವಿ, ಮೂಗು, ಆಸೆ, ಆಮಿಷ, ರೋಷ, ಬಾಯಾರಿಕೆ, ಹಸಿವು ಎಲ್ಲರಿಗೂ ಇದಾವಲ್ಲ. ಯಾವುದಾದ್ರು ಬೇರೆ ಬೇರೆ ಏನಾದರೂ ಇದೆ? ಒಬ್ಬನು ಭಾಳ ವೀಕ್ ಆಗಿರ್ತಾನೆ, ಹಾಸ್ಪಿಟ್ಲಿಗೆ ಹೋಗ್ತಾನೆ, ಡಾಕ್ಟ್ರ್ ಚೆಕ್ ಮಾಡ್ತಾನೆ. ಸದ್ಯ ನಿನ್ನ ಮೈಗೆ ಒಂದು ಬಾಟ್ಲ್ 2 ಬಾಟ್ಲ್ ರಕ್ತ ಹಾಕಬೇಕಂತಾನೆ ಡಾಕ್ಟ್ರ್. ಬ್ಲಡ್. ಆವಾಗ ರಕ್ತ ಹಾಕೋ ಸಂದರ್ಭದಲ್ಲಿ ನೀನು ಬ್ರಾಹ್ಮಣ ಬಂದಿದೆಯಾ, ಬ್ರಾಹ್ಮಣನ ರಕ್ತ. ನೀನು ಕ್ಷತ್ರಿಯ ಬಂದಿದೆಯಾ, ತಗೋ ಕ್ಷತ್ರಿಯನ ರಕ್ತ. ನೀನು ವೈಶ್ಯ ಬಂದಿದೆಯಾ, ವೈಶ್ಯನ ರಕ್ತ. ಲಿಂಗಾಯತ ಬಂದಿದೆಯಾ, ಲಿಂಗಾಯತನ ರಕ್ತ. ಅಸ್ಪೃಶ್ಯ ಬಂದಿದೆಯಾ, ಅವನ ರಕ್ತ. ಹಂಗೇನಾರು ಹಾಕ್ತಾರೇನ್ರಿ? ಹಾಂ, ಏನು ನೋಡಾಕ್ತಾರೆ? ಏನು ನೋಡಾಕ್ತಾರೆ? ಬ್ಲಡ್ ಗ್ರೂಪ್ ನೋಡಾಕ್ತಾರೆ. ಹೌದಾ? ಯಾರ್ಯಾರು ಏನೇನು ತಿಂದು ರಕ್ತ ಆಗಿತ್ತೋ ನಿಮ್ಮ ಮೈಯಾಗ ಹಾಕ್ಸ್ಕೊಂಬಂದಿರ್ತೀರಿ. ಮತ್ತೆ ಎಲ್ಲೈತಲ್ಲ ಜಾತಿ? ಅದಕ್ಕೆ ಬಸವಣ್ಣವ್ರು ಅವತ್ತೇ ಅದನ್ನು ತಿರಸ್ಕಾರ ಮಾಡಿದರು. ಬಸವಣ್ಣ ಬೇರೆ ಬೇರೆ ಜಾತಿಗಳ ಮಧ್ಯೆ ಸಾಮರಸ್ಯವನ್ನು ತರಲಿಕ್ಕೆ ಪ್ರಯತ್ನ ಪಡಲಿಲ್ಲ. ಜಾತಿಯನ್ನೇ ನಿರ್ಮೂಲನ ಮಾಡಬೇಕು ಈ ಸಮಾಜದಲ್ಲಿರುವಂಥ. ಜಾತಿಗಳೇ ಇಲ್ಲದ ಇದ್ದಂಗೆ ಮಾಡಬೇಕು. ಅದು ಬಸವಾದ ಶರಣರ ಗುರಿಯಾಗಿತ್ತು. ಜಾತಿಗಳು ಕೇವಲ ಮನುಷ್ಯ ಕಲ್ಪಿತ, ದೇವರು ನಿರ್ಮಾಣ ಮಾಡಿದ್ದಲ್ಲ. ಅನಾಗರಿಕ ಮಾನವನಿಗೆ ಬಟ್ಟೆ ಬರೆಗಳ ಉಟ್ಕೊಳ್ಳೋ ಕಲ್ಪನೆನೇ ಇರಲಿಲ್ಲ ಅಂತ ನೀವು ಇತಿಹಾಸದಲ್ಲಿ ಓದ್ತಿರಲಿಲ್ಲ. ಮೊದಲು ಮನುಷ್ಯ ಮಂಗನಂತೆ ಬದುಕ್ತಿದ್ದ, ಕಾಡಿನಲ್ಲಿ ಬದುಕ್ತಿದ್ದ, ಮೈ ಮೇಲೆ ಬಟ್ಟೆ ಹಾಕ್ಕೊಳ್ತಿರ್ಲಿಲ್ಲ, ಹಸಿ ಮಾಂಸನೇ ತಿಂತಿದ್ದ. ಒಂಚೂರು ನಾಗರಿಕತೆ ಬರಕತ್ತಿದ ಮೇಲೆ ಒಂಚೂರು ಬೇಯಿಸಿ ತಿನ್ನಕ್ಕೆ ಶುರು ಮಾಡ್ದ. ಇನ್ನೂ ಒಂಚೂರು ನಾಗರಿಕತೆ ಬರೋಕ್ಕೆ ಶುರು ಮಾಡಿದ ಮೇಲೆ ಗಿಡ ಮರಗಳ ತೊಗಟೆ ತೊಪ್ಪಲುಗಳನ್ನು ತಗೊಂಡು, ಪ್ರಾಣಿ ಚರ್ಮಗಳನ್ನು ತಗೊಂಡು ತನ್ನ ಮರ್ಯಾದೆಯನ್ನು ಮುಚ್ಚಿಕೊಳ್ಳಿಕ್ಕೆ ಶುರು ಮಾಡ್ದ. ಎಲ್ಲಿತ್ತು? ಯಾವ ದೇವರಿತ್ತು? ಧರ್ಮ ಇತ್ತು? ಜಾತಿ ಇತ್ತು? ಮತ ಇತ್ತು? ಪಂಥ ಇತ್ತು? ಏನಿತ್ತು ಅವಾಗ? ಯಾವಾಗ ಉಟ್ಕೊಂಡ್ವಿ ಇವೆಲ್ಲ? ಯಾವ ದೇವರು ಧರ್ಮ ಏನೂ ಇರಲಿಲ್ಲ. ಇವತ್ತು ನಿಮ್ಮ ಊರಲ್ಲಿರೋ ಲಕ್ಷ್ಮಿ, ನಿಮ್ಮ ಊರಲ್ಲಿರೋ ಸರಸ್ವತಿ, ನಿಮ್ಮ ಊರಲ್ಲಿರೋ ಗಣಪತಿ, ನಿಮ್ಮ ಊರಲ್ಲಿರೋರು ಇಂಗ್ಲೆಂಡ್ ಅಮೇರಿಕಕ್ಕೆ ಹೋದ್ರೆ ಗೊತ್ತೇನ್ರಿ? ಅವರೆಂದೂ ಇವೇನು ಮಾಡ್ತಿರಲ್ಲ ಶ್ರಾವಣದಲ್ಲಿ ವರಮಹಾಲಕ್ಷ್ಮಿ ಪೂಜೆ, ಇಂಗ್ಲೆಂಡ್ ಅಮೇರಿಕದವ್ರು ಎಂದು ಯಾವ ಲಕ್ಷ್ಮಿ ಪೂಜೆ ಮಾಡೇ ಇಲ್ಲಪ್ಪ. ಅವ್ರ ಹತ್ರ ರೊಕ್ಕ ಇಲ್ಲ. ಸಣ್ಣ ಸಣ್ಣ ದೇಶಗಳಿಂದನೂ ಭಾರತ ಸಾಲ ಮಾಡಿದೆ.
ಮತ್ತು ಅವ್ರು ಲಕ್ಷ್ಮೀ ಪೂಜೆನೇ ಮಾಡಿಲ್ಲ, ಮತ್ತು ಅವ್ರ ಹತ್ರ ಯಾಕೆ ರೊಕ್ಕ ಬಂತು? ಇಂಗ್ಲೆಂಡ್ ಅಮೇರಿಕಕ್ಕೆ ಹೋಗ್ರಿ, ಅಲ್ಲಿ ದೇವರುಗಳು ಕೆಂಪಗಿರ್ತಾವೆ. ದಕ್ಷಿಣ ಆಫ್ರಿಕಾ ಇಲ್ಲೆಲ್ಲ ಹೋಗ್ರಿ, ಆ ದೇವರುಗಳು ಕರ್ರಗಿರ್ತಾವೆ. ನಮ್ಮ ಭಾರತ ದೇಶಕ್ಕೆ ಬರ್ರಿ, ನಮ್ಮ ದೇವ್ರುಗಳು ಹೆಂಗಿರ್ತಾವ್ರಿ? ಕರ್ರಗಿ ಇಲ್ಲ. ಅಲ್ಲಿರೋ ದೇವ್ರು ಇಲ್ಲಿ ಗೊತ್ತಿಲ್ಲ, ಇಲ್ಲಿರೋ ದೇವರು ಅಲ್ಲಿ ಗೊತ್ತಿರ. ಮತ್ತು ಇದ್ರೂ ಒಂದೇ ಇರಬೇಕಲ್ಲ ಜಗತ್ತಿನಲ್ಲಿ, ಯೂನಿವರ್ಸಲ್ ಎಲ್ಲ ಒಂದೇ ಇರಬೇಕಲ್ಲ. ಅಲ್ಲಿದ್ದು ಇಲ್ಲಿ ಗೊತ್ತಿಲ್ಲ, ಇಲ್ಲಿದ್ದು ಅಲ್ಲಿ ಗೊತ್ತಿಲ್ಲ. ಯಾಕೆ? ನಾವು ಮಾಡ್ಕೊಂಡಿವಿ ಅದಕ್ಕೆ. ಅವನು ಯಾರೂ ನೋಡೇ ಇಲ್ಲ ಅವನು ಹೆಂಗದಾನೆ ಅಂತ. ರೂಪಿಲ್ಲದ ಚಲುವಂಗಾನೋಲಿದೆ ಅಂತಾಳೆ ಅಕ್ಕ ಮಹಾದೇವಿ. ನಿಮ್ಮ ಗುಡಿ ಗುಂಡಾರಗಳಲ್ಲಿ ಇಟ್ಕೊಂಡಿರೋ ದೇವ್ರನ್ನ ಮಾಡಿದವ್ರು ಯಾರು? ಯಾರು ಮಾಡ್ಯಾರ್ರಿ? ನೀವೇ ಮಾಡಿರೋದಿಲ್ಲ. ನಿಮಗೆ ದೇವ್ರನ್ನ ಮಾಡೋಕ್ಕಾಗತ್ತಾ? ನಿಮ್ಮ ಕೈಯಿಂದ ಸಾಧ್ಯನಾ? ಅಥವಾ ನೀವು ಕಟ್ಟಿರೋ ಇಷ್ಟರಲ್ಲೇ ಅವನಿರ್ತಾನ? ಒಂದು ಸರಿ ಪಾಶ್ಚಿಮಾತ್ಯ ದೇಶಗಳಲ್ಲೂ ಕರಿಯ ಬಿಳಿಯ ಅಂತ ಗಲಾಟೆ ಇತ್ತು. ಗಾಂಧೀಜಿಯವರನ್ನು ಒಂದು ಸತಿ ಟ್ರೈನಿಂದ ಕರಿಯ ಅಂತೇಳಿ ಅವಮಾನದಿಂದ ನೂಗ್ತಾರೆ, ಗೊತ್ತಿದೆ ನಿಮಗೆ. ಕರಿಯರಿಗಾಗಿ ಬೇರೆ ಚರ್ಚ್ಗಳಿರ್ತಿತ್ತು, ಬಿಳಿಯರಿಗಾಗಿ ಬೇರೆ ಚರ್ಚ್ ಇರ್ತಿತ್ತು. ಒಬ್ಬ ಕರಿಯ ನಿಷ್ಠಾವಂತ, ಒಬ್ಬ ಕ್ರೈಸ್ತ. ಅವನು ಯಾವುದೋ ಕೆಲಸದ ನಿಮಿತ್ತ ಬಿಳಿಯರಿರೋ ಜಾಗಕ್ಕೆ ಬಂದಿದ್ದ. ಅವನು ಯಾವತ್ತೂ ಪ್ರಾರ್ಥನೆಯನ್ನು ತಪ್ಪಿಸಿರಲಿಲ್ಲ. ಈಗ ತನಿಗೋಸ್ಕರ, ಕರಿಯರಿಗೋಸ್ಕರ ಮೀಸಲಿದ್ದಂಥ ಚರ್ಚಿಗೆ ಹೋಗಲಿಕ್ಕೆ ಅವನಿಗೆ ಸಮಯ ಇರಲಿಲ್ಲ. ಹಾಗಾಗಿ ಏನಾದರೂ ಒಂದು 5 ನಿಮಿಷ ಅವಕಾಶ ಕೊಟ್ಟರೆ ಈ ಬಿಳಿಯರಿಗೆ ಅಂತ ಮೀಸಲಿರುವಂಥ ಚರ್ಚಲ್ಲೇ ನಾನು ಪ್ರಾರ್ಥನೆ ಮಾಡಬಹುದಾ, ಒಂಚೂರು ಕೇಳೋಣ ಅಂತೇಳಿ ಬಿಳಿಯರಿಗೆ ಮೀಸಲಿದ್ದ ಚರ್ಚ್ ಪಾದ್ರಿಗೆ ಬಂದು ಕೇಳ್ದ. ನಾನು ಬಹಳ ನಿಷ್ಠಾವಂತ ಭಕ್ತ, ನಾನು ಯಾವತ್ತೂ ಪ್ರಾರ್ಥನೆಯನ್ನು ನಿಲ್ಲಿಸಿಲ್ಲ. ನನಗೆ ಈಗ ಸದ್ಯ ನನಗೋಸ್ಕರ ಇರುವಂಥ ಚರ್ಚಿಗೆ ಹೋಗಲಿಕ್ಕೆ ಸಮಯ ಇಲ್ಲ. ಹಾಗಾಗಿ ತಾವು ಸ್ವಲ್ಪ ಏನಾದ್ರು ಪರ್ಮಿಷನ್ ಕೊಟ್ಟರೆ ನಾನು ಒಂದು 5 ನಿಮಿಷ ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ಪಾದ್ರಿಗೆ ಅವನನ್ನು ಸಾಗಾಕಬೇಕಾಗಿತ್ತು, ಕಳಿಸ್ಬೇಕಾಗಿತ್ತು. ಅದಕ್ಕೆ ಅವ ಹೇಳ್ದ, ಇಲ್ಲಿ ಯಾವತ್ತೂ ಕರಿಯರು ನಮ್ಮ ಚರ್ಚ್ ಮೆಟ್ಲನ್ನು ಹತ್ತಿಲ್ಲ. ಒಂದು ಕೆಲಸ ಮಾಡು, ನಿನಗೆ ಒಳಗಡೆ ಬರಲೇಬೇಕು ಅಂತಿದ್ದರೆ ಹೊರಗಡೆ ನಿಂತು ಜೀಸಸ್ನ ಕೇಳು, ನಾನು ಹಿಂಗೆ ಬರ್ಬಹುದಾ ಅಂತೇಳಿ. ಅವನೇನಾದರೂ ಹ್ಞೂ ಅಂದರೆ ಒಳಗಡೆ ಬಾ ಅಂದ. ಇವ ಒಂದು 5 ನಿಮಿಷ ಹೊರಗಡೆ ಕಣ್ಣು ಮುಚ್ಕೊಂಡು ನಿಂತ್ಕೊಂಡ. ಕಣ್ಣು ಬಿಟ್ಟವನೇ ಪಾದ್ರಿ ಕಡೆ ತಿರುಗಿನೂ ನೋಡ್ಲಾರ್ದಂಗೆ ವಾಪಸ್ ಹೊಂಟ. ಪಾದ್ರಿ ಕರೆದ ಇವನ್ನ ಕುತೂಹಲದಿಂದ, ಬಾ ಇಲ್ಲಿ ಅಂದ. ಬಂದ, ಕೇಳ್ದ ಜೀಸಸ್ನ. ಹೌದು ಅಂದ. ಏನು ಹೇಳ್ದ ಜೀಸಸ್ಸು? ಅವ ಹೇಳ್ದ, ಈ ಚರ್ಚ್ ಕಟ್ಟಿದ್ಮೇಲೆ ನಾನೇ ಒಂದು ದಿನನೂ ಒಳಗೋಗಿಲ್ಲ, ನೀವು ಒಳಗೋಗಿ ಏನು ಮಾಡ್ತೀವಿ, ಹೋಗಂದ. ಅದಕ್ಕೆ ನಾನು ವಾಪಸ್ ಹೊಂಟೀನಿ ಅಂದ. ಹಂಗೆ ದೇವರು ಸರ್ವವ್ಯಾಪಿ ಸರ್ವಶಕ್ತಿ. ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ಏನು ನಾವು ಕಟ್ಟಿರೋ ಇಷ್ಟರ ಮಧ್ಯೆನೇ ಇರೋದಿಲ್ಲ. ಅವನೆಲ್ಲ ಕಡೆ, ಅವನು ಇಲ್ಲದೆ ಇರತಕ್ಕಂಥ ಜಾಗನೇ ಇಲ್ಲ. ಎತ್ತೆತ್ತ ನೋಡಿದಾಡ ಅತ್ತತ್ತ ನೀನೇ ದೇವ. ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ. ಎಲ್ಲ ಕಡೆ ಓತಪ್ರೋತವಾಗಿ ತುಂಬಿರ್ತಕ್ಕಂಥವನು. ಅಲ್ಲೊಂಚೂರು ಇಲ್ಲೊಂಚೂರು, ಅಲ್ಲಿ ಹಿಂಗೆ ಹಾಗೇನಿಲ್ಲ. ಹಾಗಾಗಿ ಈ ಜಾತಿಗಳು ದೇವರು ಯಾರಿಗೆ ಒಲ್ದಿದ್ದಾನೆ ಇತಿಹಾಸದಲ್ಲಿ ಅಂತ ನಾವು ನೋಡ್ತಾ ಬಂದರೆ ಎಲ್ಲ ಜಾತಿಯವ್ರಿಗೂ ಒಲ್ದಿದ್ದಾನೆ. ಅವ್ರಿಗೆ ಒಲ್ದಾನೆ, ಇವ್ರಿಗೆ ಒಲ್ದಾನೆ ಅಂತೇನಿಲ್ಲ. ಹಾಗಾಗಿ ಜಾತಿಗಳು ಕೇವಲ ಮನುಷ್ಯ ಕಲ್ಪಿತವೇ ವಿನಃ ನೀ ಯಾವ ಜಾತಿಗರ ಹುಟ್ಟಿರು ಮತ್ತೊಬ್ಬರನ್ನ ಕಂಡು ದುರಹಂಕಾರದಿಂದ ನಡ್ಕೋಬೇಡ. ಇದು ಕುಲ ಮದ. ಇದಕ್ಕೇನಂತಾರೆ? ದುರಹಂಕಾರದಿಂದ ಮತ್ತೊಬ್ಬರನ್ನ ಕೀಳಾಗಿ ಕಾಣೋದೇನಿದೆ ಅಲ್ಲ, ಇದಕ್ಕೆ ಕುಲ ಮದ ಅಂತಾರೆ. ದೇವರು ನಿಮ್ಮ ಮುಂದೆ ಬಿಡ್ತಾನಂತೀವನ್ನ. ಆಮಿಷಗಳಿವು ಜಗಕ್ಕಿಕ್ಕಿದ ವಿಧಿ, ಅವನೇ ಬೇಕಂತ ಬಿಡೋದು ಇವನು. ಆಮೇಲೆ ಛಲಮದ, ಹಿಡಿದು ಹಠ ಇರಬೇಕು, ಒಳ್ಳೆಯದಕ್ಕಿರಬೇಕು.
ಛಲಬೇಕು ಶರಣಂಗೆ ಪರಧನವನ್ ಒಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನ್ ಒಲ್ಲೆನೆಂಬ, ಛಲಬೇಕು ಶರಣಂಗೆ ಪರದೈವವನ್ ಒಲ್ಲೆನೆಂಬ. ಇಂಥ ಒಳ್ಳೆಯದಕ್ಕೆ ಹಠ ಇರಬೇಕೆ ವಿನಃ ಕೆಟ್ಟದಕ್ಕೆ ಹಠ ಇರಬಾರ್ದು. ದುರ್ಯೋಧನನ ಹಠದಿಂದ ಮಹಾಭಾರತ ಆಗಿತ್ತು. ಪಾಂಡವರು ನಮ್ಮ ಪಾಲಿಗೆ ಬಂದಿರೋ ಜಾಗ ಕೊಡು ಅಂತ ಕೇಳಿದರು. ಇವ ನಾನು ಕೊಡೋದಿಲ್ಲ, ಅವರಿಗೆ ಸೂಜಿ ಮನೆಯಷ್ಟು ನಾನು ಜಾಗ ಕೊಡೋದಿಲ್ಲ ಅಂದ. ಯಾರು? ದುರ್ಯೋಧನ. ಅವನು ಕೊಡೋದಿಲ್ಲ ಅಂದರು, ಪಾಂಡವರು ಬಿಡೋದಿಲ್ಲ ಅಂದರು. ಸ್ವಲ್ಪ ಸುಮ್ಮ ಕೊಡ್ರಿ, ಈ ಕಡೆ ಲಕ್ಷ ಕೊಡ್ರಿ. ಕೌರವರು ನಾವು ಕೊಡೋದಿಲ್ಲ ಅಂದರು, ಪಾಂಡವರು ನಾವು ಬಿಡೋದಿಲ್ಲ ಅಂದರು. ಯುದ್ಧ ಆಯಿತು. ಎಷ್ಟು ಜನ ಸತ್ತಿದ್ರು? 12 ಅಕ್ಷೋಹಿಣಿ ಸೈನ್ಯ. ಒಂದು ಅಕ್ಷೋಹಿಣಿ ಅಂದರೆ ಅದರ ಲಕ್ಷಗಟ್ಟಲೆ ಕಾಲಾಳು ಸೈನ್ಯ, ಆನೆ, ಕುದುರೆ ಇರ್ತಿದ್ವು. ಅಂಥದ್ದು 12 ಅಕ್ಷೋಹಿಣಿ ಸೈನ್ಯ ಸರ್ವನಾಶ ಆಗಿತ್ತು. ಎಲ್ಲರೂ ಯಾರು? ದೊಡ್ಡಪ್ಪ, ಚಿಕ್ಕಪ್ಪ, ಗುರುಗಳು, ಹಿರಿಯರು, ಕಿರಿಯರು ಎಲ್ಲರೂ ಹೋಗಿದ್ರು. ಆ ಯುದ್ಧ ಆದಮೇಲೆ ಧರ್ಮರಾಯ ರಾಜ ಆಗಿದ್ದ. ಒಬ್ಬ ಮುದುಕಿ ಬಂದು ಧರ್ಮರಾಯನ ಕೇಳಿದ್ಲು, ಈಗ ನೀನು ಯಾರಿಗೆ ರಾಜ ಗೊತ್ತಾ? ಈಗ ನೀನು ಯಾರನ್ನು ಆಳ್ವಿಕೆ ಮಾಡ್ತಾ ಇದೀಯ ಅಂತ ಗೊತ್ತಾ ಅಂತ ಕೇಳಿದ್ಲು. ಯಾಕೆ ಅಂತ ಕೇಳಿದವ. ಈಗ ನಿನ್ನ ರಾಜ್ಯದಲ್ಲಿ ಇರೋರು ಯಾರು? ಎಲ್ಲ ವಿಧವೆಯರು, ಗಂಡ ಸತ್ತ ವಿಧವೆಯರು, ನನ್ನಂಥ ಮುದುಕಿಯರು, ಬಾಲ್ಯದಲ್ಲಿರ್ತಕ್ಕಂಥವ್ರು. ಉಳಿದವರೆಲ್ಲ ಏನಾಗಿದ್ರು? ಮಹಾಭಾರತದ ಯುದ್ಧದಲ್ಲಿ ನಾಶ ಆಗೋಗಿದ್ರು. ಹಂಗಾಗಿ ಅವನಿಗೂ ಆ ಸಿಂಹಾಸನ ಶಾಂತಿ ನೆಮ್ಮದಿಯನ್ನು ಕೊಡೋದಿಲ್ಲ. ಯಾಕಂದರೆ ಎಷ್ಟೊಂದು ರಕ್ತಪಾತ. ಅದಕ್ಕೆ ಬಸವಣ್ಣವರು ಕಲ್ಯಾಣ ಕ್ರಾಂತಿ ಸಂದರ್ಭದಲ್ಲಿ ಬಸವಣ್ಣ ಮನಸ್ಸು ಮಾಡಿದರೆ ಬಿಜ್ಜಳನನ್ನು ತೆಗೆದು ತಾನೇ ಸಿಂಹಾಸನದ ಮೇಲೆ ಕೂಡ್ಬೋದಾಗಿತ್ತು. ಇಡೀ ಚಾಲುಕ್ಯ ನಿಷ್ಠರು ಬಸವಣ್ಣನ ಕೈಯಲ್ಲಿದ್ದರು. ಲಕ್ಷದ ಮೇಲೆ 96,000 ಗಣಗಳಿದ್ದರು. 12 ವರ್ಷ ಬಸವಣ್ಣ ಪ್ರಧಾನಮಂತ್ರಿಯಾಗಿದ್ದರೆ ಒಬ್ಬ ಅಕ್ಕಪಕ್ಕದ ರಾಜರು ಕೂಡ ದಂಡೆತ್ತಿ ಬಂದಿರಲಿಲ್ಲ. ಎಲ್ಲರೂ ಬಸವಣ್ಣನ ಬಗ್ಗೆ ಬಸವಣ್ಣ ಪ್ರಧಾನಮಂತ್ರಿಯಾಗಿರೋ ತನಕ ಒಂದು ಯುದ್ಧಗಳು ಆಗೋದಿಲ್ಲ. ಅಕ್ಕಪಕ್ಕದ ಎಲ್ಲ ರಾಜರು ಬಸವಣ್ಣನಿಗೆ ಸಪೋರ್ಟ್ ಇದ್ದರು. ಆದರೆ ಬಸವಣ್ಣ ಹೇಳ್ತಾರೆ, ರಕ್ತಪಾತನೇ ಸೂಕ್ತ ಪರಿಹಾರ ಅಲ್ಲ. ಇತಿಹಾಸದಲ್ಲಿ ನನ್ನ ಹೆಸರು ರಕ್ತಾಕ್ಷರಗಳಲ್ಲಿ ಉಳಿಯುವ ಇಚ್ಛೆಯೂ ನನಗಿಲ್ಲ. ಅದಕ್ಕೆ ಚಾಮರಸ ಪ್ರಭುಲಿಂಗ ಲೀಲೆ ಬರೆಯುವಾಗ ಹೇಳೋದು, ಇದು ಆದರದ ಕಥೆಯಲ್ಲ, ಸೋದರರ ವಧೆಯಲ್ಲ, ಯುದ್ಧದ ಕಥೆಯಲ್ಲ, ಕಾಳಗದ ಕಥೆಯಲ್ಲ, ಇದು ಶಿವಶರಣರ ಕಥೆಯಲ್ಲ. ಧರ್ಮರಾಯ ರಾಜ ಆಗಿದ್ದ, ನೆಮ್ಮದಿ ಕೊಡೋದಿಲ್ಲ ಅದು. ಆಮೇಲೆ 5 ಜನ ಹೆಂಡತಿ ಸಮೇತವಾಗಿ ಹಿಮಾಲಯಕ್ಕೆ ಹೊರಟು ಹೋಗಿ ನೋಡಿರಲ್ಲ. ಛಲಮದ ದುರ್ಯೋಧನನ ಛಲದಿಂದ ಮಹಾಭಾರತ ಆಗಿತ್ತು. ಕೈಕೇಯಿ ಛಲದಿಂದ ರಾಮಾಯಣ ಆಗಿತ್ತು. ಎಷ್ಟು ಜನ ಹಿಂಸೆ ಪಡಬೇಕಾಗಿತ್ತು ಅವರ ಹಠದಿಂದ. ಹಾಗಾಗಿ ಒಂದಿಷ್ಟು ಹಠ ಇರಬೇಕು, ಒಳ್ಳೆಯದಕ್ಕಿರಬೇಕು, ಕೆಟ್ಟದಕ್ಕಿರಬಾರ್ದು. ಛಲಮದ, ಆಮೇಲೆ ಧನಮದ. ಹಾವು ತಿಂದವರ ನುಡಿಸಬಹುದು, ಗರಬಡಿದವರ ನುಡಿಸಬಹುದು, ಸಿರಿಗರ ಬಡಿದವರ ನುಡಿಸಲಾಗದು. ಶ್ರೀಮಂತಿಕೆ ಮದ ಹೆಂಗಿರುತ್ತೆ ಅಂದರೆ ಶರಣ್ರಿ ಅಂದರೆ ಶರಣ್ರಿ ಅನ್ನಲ್ಲ ಅವರು. ಯಾಕೆ? ಬಂದುಬಿಟ್ಟಿರುತ್ತದು. ಸಿರಿಗರ ಬಡಿದವರ ನುಡಿಸಲಾಗದು ಅಂತ. ಹಿಂಗೆ ಒಂದು ಊರಿನಲ್ಲೊಬ್ಬ ದಾನಪ್ಪ ಶೆಟ್ಟಿ ಅಂತಿದ್ದ. ಹೆಸರು ಮಾತ್ರ ದಾನಪ್ಪ, ಯಾರಿಗೂ 5 ಪೈಸೆ ಕೊಟ್ಟಪ್ಪಲ್ಲ. ಹೀಗೆ ಕೆಲವ್ರ ಹೆಸರು ಇರ್ತದೆ, ಶಾಂತ ಅಂತಿರ್ತದೆ, ಒಂಚೂರು ಶಾಂತಿನೇ ಇರೋದಿಲ್ಲ. ಕೆಲವ್ರ ಹೆಸರು ಲಕ್ಷ್ಮಿ ಅಂತಿರ್ತದೆ, ಭಿಕ್ಷೆ ಬೇಡ್ತಿರ್ತಾಳ, ಹೆಸರೇನು ಲಕ್ಷ್ಮಿ. ಕೆಲವ್ರ ಹೆಸರು ಸರಸ್ವತಿ ಅಂತಿರ್ತದೆ, ಈ ಬರೋದಿಲ್ಲ, ಹೆಸರು ಸರಸ್ವತಿ. ಹಂಗೆ ಇವು ಹೆಸರು ದಾನಪ್ಪ, ಯಾರಿಗೂ 5 ಪೈಸೆ ಕೊಟ್ಟಪ್ಪಲ್ಲ.
ಒಂದು ದಿನ ದೇವರು ಏನು ಮಾಡಿದ್ನಂತೆ, ತಾನೇ ಸ್ವತಃ ಭಿಕ್ಷುಕರ ವೇಷದಲ್ಲಿ ಬಂದಿದ್ದ ಭೂಮಿಗೆ. ಹೆಂಗೆ ಬಂದ ಅಂತ ಕೇಳ್ಬಿಡ್ರಿ, ಕಥೆಯಾಗಿ ಬಂದು ಭಿಕ್ಷುಕರ ವೇಷದಲ್ಲಿ ಬಂದು ದಾನಪ್ಪ ಶೆಟ್ಟಿ ಮನೆ ಮುಂದೆ ಬಂದು ಭಿಕ್ಷಾಂದೇಹಿ ಅಂದ. ಹಂಗೆ ಶ್ರೀಮಂತಿಕೆ ಮದ ಇತ್ತಲ್ಲ, ಬಂದು ಮುಂಜಾನೆ ಮಾಡೋಕ್ಕೆ ಕೆಲಸ ಇಲ್ಲ ನಿನಗೆ ಅಂದವ. ಬೆಳಗ್ಗೆ ಎದ್ದ ತಕ್ಷಣ ಮಾಡೋಕ್ಕೆ ಕೆಲಸ ಇಲ್ಲ, ಹೋಗಿ ಮುಂದಿನ ಮನೆಗೆ ಹೋಗು ಅಂದ. ಅದಕ್ಕಿವ ಅಂದ ಭಿಕ್ಷುಕ, ನನಗೆ ನಿನ್ನ ಮನೆ ದವಸ ಧಾನ್ಯ ಹಣ ಯಾವ ಭಿಕ್ಷೆನೂ ಬೇಡ, ಬೆಳಗ್ಗೆ ಎದ್ದ ತಕ್ಷಣ ಓಂ ನಮಃ ಶಿವಾಯ ಅಂತೀನಿ ಅಂತ ಮಾತಿನ ಭಿಕ್ಷೆ ಕೊಟ್ಬಿಡು, ನಾ ಹೋಗ್ತೀನಿ ಅಂದ. ಇವ ಅಂದ ದಾನಪ್ಪ, ನೀ ಏನೋ ಅಂದೆಲ್ಲ ಅದು ನನಗೆ ಅನ್ನಕ್ಕೆ ಬರಲ್ಲ ನೋಡಂದ. ನೀ ಏನು ಅಂದೆಲ್ಲ ಅದನ್ನು ನನಗೆ ಅನ್ನಕ್ಕೆ ಬರಲ್ಲ ನೋಡು. ಸ್ವತಃ ದೇವ್ರಿವ ಹೋಗಿ ಎದುರು ಮನೆ ಜಗಲಿ ಕಟ್ಟೆ ಮೇಲೆ ಕುಂತ. ಇವ ಬೆಳಗ್ಗೆ ನಾಷ್ಟ ಗಿಷ್ಟ ಎಲ್ಲ ಮಾಡಿ ತೋಟಕ್ಕೆ ಹೋಗ್ಬೇಕು, ಹೆಂಡ್ತಿಗೆ ಬಾಗ್ಲ ಹಾಕು ಅಂತೇಳಿ ತೋಟಕ್ಕೆ ಹೋದವ. ತೋಟಕ್ಕೆ ಹೋದ್ಮೇಲೆ ಇವ ಜಗಲಿ ಮೇಲೆ ಕುಂತಿದ್ನಲ್ಲ ಎದುರು ಮನೆ, ನೋಡ್ದೆ ಇವನು ವೇಷ ಭೂಷಣ ಎಲ್ಲ, ತಾನು ಥೇಟ್ ದಾನಪ್ಪ ಶೆಟ್ಟಿ ಆದ. ದಾನಪ್ಪ ಶೆಟ್ಟಿ ಆಗಿ ಬಂದು ಇವ್ರ ಮನೆ ಬಾಗ್ಲ ಬಿಡ್ದ. ಶಾಂತ ಕದ ತೆಗಿ ಅಂದ. ಅವನ ಹೆಂಡತಿ ಹೆಸರು ಶಾಂತ. ಕದ ತೆಗೆದ್ಲು. ಏನ್ರಿ ಈಗಿನೂ ತೋಟಕ್ಕೆ ಹೋಗ್ತೀನಿ ಅಂತ ಹೋಗಿದ್ರಿ, ಹಿಂಗ್ಯಾಕೆ ಬಂದ್ರಿ ಅಂತ ಕೇಳಿದ್ಲಕ್ಕೆ. ಅದಕ್ಕಮ್ಮ ಹೇಳ್ದ, ಈ ಊರಲ್ಲಿ ಇಂದ್ರಜಾಲ ಮಂತ್ರಜಾಲ ಮಾಟ ಮಂತ್ರ ಏನೇನೋ ಮಾಡೋರು ಬಂದರೆ, ನಮ್ಮಂಗೆ ವೇಷಭೂಷಣಗಳು ಹಾಕ್ಕೊಂಡು ನಮಗೆ ಮೋಸ ಮಾಡ್ತಾರಂತೆ, ಅದಕ್ಕಿವತ್ತು ನಾನು ತೋಟಕ್ಕೆ ಹೋಗಲ್ಲ, ಬಾಗ್ಲ ಹಾಕ್ಕಂದವ. ಯಾರು? ಭಿಕ್ಷುಕ. ಬಾಗ್ಲ ಹಾಕಿದ್ಲಿಕ್ಕೆ ಅವನು ಸ್ವತಃ ದೇವರಾಗಿದ್ದರಿಂದ ಅವ್ರ ಮನೆ ವಿಚಾರ ಗೊತ್ತಿಲ್ಲ ಅಂತೇನೂ ಇರಲಿಲ್ಲ, ಅವನಿಗೆಲ್ಲ ಗೊತ್ತಿತ್ತು. ಹಂಗಾಗಿ ಮನೆ ಸುದ್ದಿ ಎಲ್ಲ ಮಾತಾಡ್ತಾ ಕುತ್ಕೊಂಡ ಇಕ್ಕಿ ನಮ್ಮ ಗಂಡನೇ ಅಂತ ನಂಬಿದ್ಲು. ಇವ ಹೊಲಕ್ಕೆ ಹೋಗಿದ್ನಲ್ಲ ತೋಟಕ್ಕೆ, ಮಧ್ಯಾಹ್ನ ಹಸಿವಾಗಿತ್ತು, ಊಟಕ್ಕೆ ಅಂತ ಮನೆಗೆ ಬಂದ. ಮನೆಗೆ ಬಂದು ಅವನು ಬಾಗ್ಲ ಬಿಡ್ದ. ಶಾಂತ ಕದ ತೆಗಿ ಅಂದ. ಒಳಗಿರೋ ದಾನಪ್ಪ ಶೆಟ್ಟಿ ಹೇಳ್ದ, ನಾ ಹೇಳಲಿಲ್ಲ ಈ ಊರಲ್ಲಿ ಇಂದ್ರಜಾಲ ಮಂತ್ರಜಾಲ ಮಾಡೋರು ನೋಡಿ, ಯಾವನೋ ಬಂದ ನಾವು ನನ್ನಂಗೆ ಮಾತಾಡ್ತವನು, ಬಾಗ್ಲ ತೆಗಿಬೇಡ ಅಂದ. ಈಕೆ ಬಾಗ್ಲ ತೆಗಿಲೇ ಇಲ್ಲ. ನನ್ನ ಹೆಂಡತಿ ಯಾಕೋ ಬಾಗ್ಲ ತೆಗಿಯೋಳು, ನಾವು ಹೋಗುವಾಗ ಚಲೋನೇ ಇದ್ಲು, ಹೋಗಿ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಎಬ್ರಿಸ್ಕೊಂಬಂದ, ಯಾಕೋ ನನ್ನ ಹೆಂಡತಿ ಬಾಗ್ಲ ತೆಗಿಯೋಳು. ಸುಮಾರು 100 ಜನ ಜಮಾ ಆದ್ರಲ್ಲಿ. ಜಮಾ ಆದರೂ ಇನ್ನೇನು ಬಾಗ್ಲ ಮುರಿಬೇಕು ಅಂತ ವಿಚಾರ ಮಾಡ್ತಿದ್ರು. ಒಳಗಿರೋ ದಾನಪ್ಪ ಶೆಟ್ಟಿ ಹೆಂಡ್ತಿಗೆ ಹೇಳ್ದೆ, ಬಾಗ್ಲ ತೆಗೆದ್ಲಕ್ಕೆ. ತೆಗೆದು ನೋಡ್ತಾರೆ, ಬಂದವ್ರಿಗೆಲ್ಲ ಆಶ್ಚರ್ಯ. ಒಳಗೂ ಒಬ್ಬ ದಾನಪ್ಪ ಶೆಟ್ಟಿ, ಹೊರಗೂ ಒಬ್ಬ ದಾನಪ್ಪ ಶೆಟ್ಟಿ. ಏನು ಮಾಡ್ಬೇಕೀಗ? ಏನು ನೋಡೋದ್ರಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಮಾತು ಕತೆ ಎಲ್ಲ. ಈ ಒರಿಜಿನಲ್ ದಾನಪ್ಪ ಶೆಟ್ಟಿ ಯಾರಂತ ಹೆಂಗೆ ಕಂಡುಹಿಡಿಯೋದು? ಅದರಲ್ಲೊಬ್ಬ ದಾನಪ್ಪ ಶೆಟ್ಟಿ ಆತ್ಮೀಯ ಸ್ನೇಹಿತ ಇದ್ದ. ದಾನಪ್ಪ ಶೆಟ್ಟಿ ಊರಾಗ ಭಾಳ ಮಂದಿಗೆ ರೊಕ್ಕ ಕೊಟ್ಟಿದ್ದ ಬಡ್ಡಿಗೆ. ಅವನ ಸ್ನೇಹಿತನಿಗೆ ಒಂದಿಷ್ಟು ಅಲ್ಪ ಸ್ವಲ್ಪ ಗೊತ್ತಿತ್ತು. ಅವನು ವಿಚಾರ ಮಾಡ್ದ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿರಿ ಅಂತ ಕೇಳೋಣ, ಯಾರು ಸರಿಯಾಗಿ ಹೇಳ್ತಾರೋ ಅವರೇ ಒರಿಜಿನಲ್ ದಾನಪ್ಪ ಶೆಟ್ಟಿ. ದಾನಪ್ಪ ಶೆಟ್ಟಿ ಬಡ್ಡಿಗೆ ರೊಕ್ಕ ಕೊಟ್ಟಿರಲ್ಲ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದೆ ಹೇಳ್ರಿ. ದೇವ್ರವ ಪಟ 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 ಹೇಳ್ಬಿಟ್ಟವ, ಒಂಚೂರು ತೊದಲಿಸ್ಲಿಲ್ಲ. ಈ ಒರಿಜಿನಲ್ ದಾನಪ್ಪ ಶೆಟ್ಟಿ ಏನಿದ್ನಲ್ಲ, ಒಂದಿಷ್ಟು ಪಠ್ಯ ಪುಸ್ತಕದಾಗ ಚಿಟ್ಟಿದ್ದ, ಒಂದಿಷ್ಟು ತಲೆಯಾಗಿದ್ವು, ಎಲ್ಲ ನೆನಪಿರಲಿಲ್ಲ. ಇವ ತಡಬರ್ಸೋಕೆ ಶುರು ಮಾಡ್ದ. ಊರ ಮಂದಿ ಏನು ಮಾಡಿದರು, ಇವನ್ನೇ ಒರಿಜಿನಲ್ ತಿಳ್ಕೊಂಡ್ರು. ಅವನ್ನೇ ಹೆಂಡ್ತಿಗೆ ಹೇಳ್ತಾನೆ, ನಾನೇ ನಿನ್ನ ಗಂಡ, ಆಕಿ ನಂಬವಳ್ಳು. ಮಕ್ಕಳಿಗೆ ಹೇಳ್ತಾನೆ, ಅವರು ಕೇಳವಲ್ರು. ಸ್ನೇಹಿತರು ಯಾರು ಹೇಳಿದ್ರು ಕೇಳವಲ್ರು. ಮೈ ಮುರಿಯೋಂಗೆ, ಕೈ ಕಾಲು ಮುರಿಯೋಂಗೆ ಬಡಿದ್ರು ಅವನು. ಯಾರು ಮೋಸ ಮಾಡಕ್ಕೆ ಬಂದಾಗ ಮಾಡ್ತಾರೆ ನೋಡಿರಿಲ್ಲ. ಆಮೇಲೆ ಒಂದು ಕಂಬ ಕಟ್ಟಿ ಚಲೋ ಬಡಿದ್ರು, ಮತ್ತು ಸತ್ಗಿತ್ತನ್ ಬಿಡಂತ ಬಿಟ್ಟು ಮತ್ತೆ ಹಗ್ಗಗಿಗ್ಗ ಬಿಚ್ಚಿ ಊರ ಮಂದಿ ಎಲ್ಲ ಹಿರಿಯರೆಲ್ಲ ಹೇಳಿದರು, ನೋಡಿ ಇನ್ನೊಂದು ಸರಿ ಎಲ್ಲರೂ ಇಂಥ ಮೋಸ ಮಾಡೋಕ್ಕೆ ನಮ್ಮೂರ ಕಡೆ ತಲೆ ಹಾಕಿ ಮಲಗಬೇಡ ನಡಿ ಅಂದರು. ಹೊಟ್ಟೆ ಬಂದಿದ್ದ, ಮೈ ಮುರಿಯೋಂಗೆ ಹೊಡೆದಿದ್ರು.
ಸುಮಾರು ದೂರ ನಡ್ಕೊಂಡು ಹೋದ. ಅಲ್ಲೊಂದು ಗಿಡದ ಕೆಳಗೆ ತಲೆ ಮೇಲೆ ಕೈ ಹೊತ್ಕೊಂಡು ಶಿವ ಶಿವ ಎಂಥ ಪರಿಸ್ಥಿತಿ ತಂದುಬಿಟ್ಟೆಪ್ಪ ಅಂದ. ದೇವರು ಪ್ರತ್ಯಕ್ಷ ಆದ. ಏನೋ ಅಂದಿದ್ದೆ ಬೆಳಗ್ಗೆ? ಬಡತನವೆಂಬ ಮಂತ್ರಿವಾದಿ ಹೋಗಲು ಒಡನೆ ನುಡಿವರು ಕೂಡಲ ಸಂಗಮದೆ. ಹಾವು ತಿಂದವರ ನುಡಿಸಬಹುದು, ಗರಬಡಿದವರ ನುಡಿಸಬಹುದು, ಸಿರಿಗರ ಬಡಿದವರ ನುಡಿಸಲಾಗದು. ನಾವು ಊಟಕ್ಕೆ ನೀಡುವಾಗ ಅನ್ನ ಎಡೆ ಮಾಡ್ತೀವಿ. ಯಾಕೆ ಅನ್ನ ಎಡೆ ಮಾಡ್ತೀವಿ ಅಂದರೆ, ಊರಿನಲ್ಲೊಬ್ಬ ಗೌಡಿದ್ದ. ಒಂದು 300 ಎಕರೆ ಭತ್ತದ ಗದ್ದೆ ಇತ್ತು. ಅವನು 300 ಎಕರೆ ಭತ್ತದ ಗದ್ದೆ. ಅವನ ಮಗ ಒಬ್ಬ ಧಾರವಾಡ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಿದ್ದ. ಅವನು ಏನೋ ಒಂದು ಕೆಲಸಕ್ಕೆ ಊರಿಗೆ ಬಂದಿದ್ದ. ಊರಿಗೆ ಬಂದ ಅಪ್ಪನಿಗೇನೋ ಜೊತೆಗೆ ಮಾತಾಡಬೇಕಾಗಿತ್ತು. ಮನೆಗೆ ಅಪ್ಪಿರಲಿಲ್ಲ. ಅವನು ಕೇಳ್ದ, ಎಲ್ಲೋಗೇನಪ್ಪ? ಭತ್ತ ಕೊಯ್ತದಾರಪ್ಪ ಹೊಲದಲ್ಲಿ, ಅಲ್ಲಿಗೆ ಹೋಗಿದ್ದಾನೆ, ಗದ್ದಿಗೆ ಹೋಗಿದ್ದಾನೆ ಅಂತ ಹೇಳಿದೆ. ಇವ ಹುಡುಕೊಂಡು ಬಂದ. ಅವರಪ್ಪ ಸ್ವಲ್ಪ ಅಧ್ಯಾತ್ಮ ಜೀವಿ ಇದ್ದ. ಒಂದಿಷ್ಟು ಸತ್ಸಂಗದಲ್ಲಿ, ಮಹಾತ್ಮರ ಸಂಘದಲ್ಲಿ, ಗುರುಗಳ ಸಂಘದಲ್ಲಿ ಬೆರೀತಿದ್ದ. ಯಾರು ಎದುರಿಗೆ ಸಿಕ್ಕರೂ ಬಾಗಿ ಶರಣಾರ್ಥಿ ಅಂತಿದ್ದ. ತಲೆಬಾಗಿ ಶರಣ. ಯಾರ ಕೂಲಿ ಕಾರ್ಮಿಕರು ಬಂದರು, ಇವನ ಮಗನೂ ಬಂದ. ಅವರಪ್ಪ ಅವನಿಗೆ ತಲೆಬಾಗಿ ಶರಣಾರ್ಥಿ ಅಂದ. ಇವ ಮಗ ಹೇಳ್ದ, ಅಪ್ಪ ನಾವು ಊರು ಗೌಡ್ರು ಅಂದ. ನಾವು ಊರು ಗೌಡ್ರು, ನೀನು ಗೌಡ್ ಇದ್ದಂಗೆ ಇಲ್ಲ. ಹೊಲಕ್ಕೆ ಕೆಲಸಕ್ಕೆ ಬರೋರಿಗೆಲ್ಲ ನೀನೇ ಅವ್ರಿಗಿಂತ ಮೊದಲೇ ಬಾಗಿ ಶರಣಾರ್ಥಿ ನಮಸ್ಕಾರ ಅಂತೀಯ, ನೀನು ಗೌಡ್ ಇದ್ದಂಗಿಲ್ಲ ಅಂದ. ಭತ್ತ ಕೊಯ್ತಿದ್ರ. ಮಗನಿಗೆ ಹೇಳ್ದ, ಮಗ ಅಲ್ಲೊಂದು 4 ತೆನೆ ಭತ್ತ ಪೂರ ಏನು ಬಾಗಿದವಲ್ಲ ತಲೆ, ಒಂದು 4 ತೆನೆ ಭತ್ತದ ತೆನೆ ಕಿತ್ಕೊಂಡು ಬಾ. ಇನ್ನೊಂದು 4 ತೆನೆ ಬಾಗ್ಲಾರ್ದಂಗೆ ಹೆಂಗೆ ಸೆಟ್ಕೊಂಡು ನಿಂತವಲ್ಲ, ಅವನೊಂದು 4 ತೆನೆ ಕಿತ್ಕೊಂಡು ಬಾ. ತಗೊಂಡು ಬಂದ. ಆಮೇಲೆ ಪೂರ ಏನು ಬಾಗಿದ್ವಲ್ಲ ಅವನ್ನೆಲ್ಲ ಒಂಚೂರು ಮ್ಯಾಲಿನ ಸಿಪ್ಪೆ ತೆಗಿ, ಉಜ್ಜಿ ತೆಗಿ ಅಂದ. ತೆಗ್ದ. ಏನು ಬಂದ್ವು ಅದರಲ್ಲಿ? ಅಕ್ಕಿ ಕಾಳು ಬಂದವು. ಈ ಬಾಗ್ಲಾರ್ದಂಗೆ ನಿಂತಿದ್ವಲ್ಲ ಅವನು ಒಂದಿಷ್ಟು ಉಜ್ಜಿ ತೆಗಿ ಅಂದ. ಏನು ಬಂದ್ವು ಅದ್ರಾಗೆ? ಏನೂ ಇರಲಿಲ್ಲ, ಜೊಳ್ಳು. ಯಾರು ತಲೆ ಬಾಗೋದಿಲ್ಲ ಅವರು ನಿಂತಿರೋ ಜೊಳ್ಳು ಭತ್ತದ ಕಾಳಿದ್ದಂಗೆ, ಜೊಳ್ಳು ಭತ್ತದ ತೆನೆ ಇದ್ದಂಗೆ. ಯಾರು ತಲೆ ಬಾಗ್ತಾರೆ ಅವರು ಬಾಗಿರೋ ಭತ್ತದ ತೆನೆ ಇದ್ದಂಗೆ. ಆ ಬಾಗೋ ಗುಣ ನಿಮಗೆ ಬರಲಿ ಅಂತಲೇ ನಾವು ಒಂದಿಷ್ಟು ಅನ್ನ ಇಡೋದು ಪ್ರಾರಂಭದಲ್ಲಿ. ಭತ್ತದಂಥ ಬಗ್ಗೆ ನಡೆಯೋ ಗುಣ ಬರಲಿ. ಯಾಕೆಂದರೆ ನೀವೆಲ್ಲರೂ ಬಂದಿರೋದು ಖಾಲಿ ಕೈಯಲ್ಲಿ, ಹೋಗೋದು ಖಾಲಿ ಕೈಯಲ್ಲೇ. ನಿಮ್ಮ ಮನೆಗೆ ಏನೇನೋ ಒಂದಿಷ್ಟು ಸಂಗ್ರಹ ಮಾಡಿ ಇಟ್ಕೊಂಡಿರ್ಬೋದು. ನೀವು ಬರೋದಕ್ಕಿಂತ ಮೊದಲು ಅದೆಲ್ಲ ಇಲ್ಲಿತ್ತು ಭೂಮಿ ಮೇಲೆ. ನೀವೇನು ಅದನ್ನು ಹೊತ್ಕೊಂಡು ಬಂದಿರಲಿಲ್ಲ. ಭೂಮಿ ನಿನ್ನದಲ್ಲ. ನಿಮ್ಮ ಹೆಸರಿಗೇನೋ ಒಂಚೂರು ಉತ್ತಾರ ಇರ್ಬೋದು ಅಷ್ಟೇ. ಅದು ಮೊದಲು ಇತ್ತು, ಈಗೂ ಐತೆ, ಮುಂದೂ ಇರ್ತದೆ. ನಿಮ್ಮಂಥವ್ರು ಎಷ್ಟು ತಲೆಮಾರು ನೋಡೈತೆ ನಾವು ಭೂಮಿ. ನೋಡತ್ತಿಲ್ರಿ? ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಸತ್ರ ಹೆಂಗಿದ್ರು ಮೂಗರಿದ್ರೂ ಪರವಾಗಿಲ್ಲ, ಕಿವಿ ಹರಿದ್ರೂ ಪರವಾಗಿಲ್ಲ, ಕಸ್ಕೊಂಡೇ ಕಳಿಸೋದು. ಏನಾರು ಬಿಟ್ಟು ಕಳಿಸ್ತಾರೆ. ಒಂದು ಊರಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಸತ್ತಿದ್ದ. ಕುಣಿಯಾಗಿ ಇಕ್ಕಕ್ಕೆ ತಗೊಂಡೋಗಿದ್ರು. ಒಂದು ಅರ್ಧ ಇಟ್ಟು ಅರ್ಧ ಮುಚ್ಚಿದ್ರು. ಕುಣಿ ಅಂತೀರೇನಂತೀರಿ ನೀವು? ಕುಣಿಯಾಗಿ ಒಂದು ಅರ್ಧ ಇಟ್ಟು ಮುಚ್ಚಿದ್ರು, ಇನ್ನೊಂದು ಅರ್ಧ ಮುಚ್ಚಬೇಕಾಗಿತ್ತು. ಸೊಸೆ ಆ ಕಡೆಯಿಂದ ಓಡೋಡಿ ಬಂದು 4 ಜನ ಹಿರಿಯರಂದರು, ತಡೀರಪ್ಪ ಪೂರ ಮುಚ್ಚಬೇಡ್ರಿ. ಇದ್ದಾಗ ಸೊಸೆ ಮಾವನ ಸೇವೆ ಮಾಡಿದ್ದಲ್ದೆ ಸತ್ತಾಗ ಅಂತಿಮ ದರ್ಶನ ತೊಗೊಳ್ಬೇಕು ಅಂತ ಯಾಕೋ ಓಡಿ ಬರ್ತದಳು, ತಡೀರು ಪೂರ ಮುಚ್ಚಬೇಡಿ ಅಂತ ಹಿರಿಯರೆಲ್ಲ ತಡೆದ್ರು. ಈಕೆ ಏನು ಮಾಡಿದ್ಲು, ಓಡಿ ಬಂದವಳಕ್ಕೆ ಕುಣಿಯಾಗೆ ಜಿಗಿದ್ಬಿಟ್ಲು. ಹಿರಿಯರೆಲ್ಲ ಮಾತಾಡಿಕೊಂಡ್ರು, ಈಗಿನ ಕಾಲದ ಸೊಸೆಯರು ಮದುವೆಯಾಗಿ ಗಂಡನ ಮನೆಗೆ ಬರ್ತಿದ್ರೆ ಅತ್ತೆ ಮಾವ ಇಬ್ಬರು ಮ್ಯಾಲಕ್ಕೆ ಹೋಗಿದ್ರೆ ಸರಿ ಅನ್ನುವಂಥ ಕಾಲ ಇದು. ಮತ್ತು ನಿಮ್ಮ ಜಹೀರಾಬಾದ್ ಅಲ್ಲ. ಇಂಥ ಕಾಲದಲ್ಲಿ ಎಂಥ ಆದರ್ಶವಂತ ಸೊಸೆ ಈಕೆ. ಇದ್ದಾಗ ಮಾವನ ಸೇವೆ ಮಾಡಿದ್ದಲ್ದ ಸತ್ತಾಗ ಅಂತಿಮ ದರ್ಶನ ತೊಗೊಳ್ಳೋ ಕುಣಿಯಾಗೆ ಜಿಗಿದ್ಬಿಡ್ಲಲ್ಲ, ಎಂಥ ಆದರ್ಶವಂತ ಸೊಸೆ ಅಂತ ಮಾತಾಡ್ಕೊತಿದ್ರು. ಆಕೆ ಕುಣಿಯಾಗಿ ಏನು ಮಾಡಬೇಕಾಗಿತ್ತೋ ಮಾಡಿ ಮ್ಯಾಕ್ ಬಂದ್ಲು. ಸ್ವಲ್ಪ ಹಿಂಗೆ ಹಿರಿಯರು ಕರೆದ್ರಕ್ಕಿನ್ ಬಾರವ ಬಂದ್ಲಕ್ಕೆ. ನಾವೆಲ್ಲ ಹಿಂದೆ ಕೇಳ್ತಿದ್ವಿ, ಹೇಮರೆಡ್ಡಿ ಮಲ್ಲಮ್ಮ, ಸತ್ಯವನ್ ಸಾವಿತ್ರಿ, ಸತಿ ಸಕ್ಕುಬಾಯಿ ಇಂಥವರೆಲ್ಲ ಇದ್ದರು ಅಂತ. ನಿಮ್ಮ ಮಾವ ಎಷ್ಟು ಪುಣ್ಯ ಮಾಡಿದ್ದ ನಿನ್ನಂಥ ಸೊಸೆ ಪಡೆಯೋಕ್ಕೆ. ಇದ್ದಾಗ ಮಾವನ ಸೇವೆ ಮಾಡಿದ್ದಲ್ದ ಸತ್ತಾಗ ಅಂತಿಮ ದರ್ಶನ ತೊಗೊಳಕ್ಕೆ ಕುಣಿಗೆ ಜಿಗಿದ್ಬಿಟ್ಟೆಲ್ಲ ನೀ ಅಂದರು.
ಆಕೆ ಅಯ್ಯೋ ನಮ್ಮ ಮಾವನ ಕಾಟ ಭಾಳಾಗಿತ್ತು, ಸತ್ತಿದ್ದೆ ಚಲೋ ಆತು ಬಿಡ್ರಿ ಅಂದ್ಲ. ಮತ್ತು ಕುಣಿಯಾಗ ಯಾಕೆ ಜಿಗದೆ, ನಮ್ಮ ಮಾವ ಒಂದು 3-4 ವರ್ಷದಿಂದ ಒಂದು 4 ಕಲ್ಲು ಉದ್ರಿದ್ವು, ಬಂಗಾರದಲ್ಲಿ ಕಟ್ಟಿಸ್ಕೊಂಡಿದ್ದೆ. ತಗೊಳ್ಳೋದೇ ಮರ್ತು ಬಿಟ್ಟಿದ್ದೆ. ಅವು ವೇಸ್ಟಾಗಿ ಹೋಕ್ಕವಲ್ಲ ಅಂತ. ಅವನು ಎಷ್ಟೆಲ್ಲ ಸಂಪಾದನೆ ಮಾಡಿದ್ದ 4 ಕಲ್ಲು ಹೋಗಿದ್ರೆ ನಾಕಿತ್ತು. ಕಸ್ಕೊಂಡೇ ಕಳಿಸೋದು, ಬಿಟ್ಟು ಕಳಿಸೋದಿಲ್ಲ. ಹೌದಾ? ಹಾಗಾಗಿ ಒಂದಿಷ್ಟು ಅದರ ಬಗ್ಗೆ ಅತಿ ದುರಹಂಕಾರ ಬೇಡ. ಧನ ಮದ ನೀವಿದ್ದಾಗ 4 ಜನಕ್ಕೆ ಒಳ್ಳೇದು ಮಾಡಿರಿ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಕೊಟ್ಟದ್ದು ಕೆಟ್ಟಿತ್ತಿನ ಬೇಡ, ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಮಾಡಿದ್ದುಣ್ಣೋ ಮಾರಾಯ, ಕಟ್ಕೊಂಡು ಬಂದಿದ್ದನ್ನು ಬಿಚ್ಕೊಂಡು ಊಟ ಮಾಡು, ಬಿತ್ತಿದ್ದನ್ನು ಬೆಳೆದುಕೋ. ನೀವು ಏನು ಮಾಡ್ತೀರಿ ಅದು ಕಟ್ಟಿಟ್ಟ ಬುತ್ತಿ. ಅದು ಭಿಕ್ಷೆ ಎಂದವನಿಗೆ ಭಿಕ್ಷೆವನು ಇಕ್ಕಿದೊಡೆ ಅಕ್ಷಯ ಪದವಿ ತನಗಕ್ಕು, ಇಲ್ಲವನೇ ಭಿಕ್ಷುಕನೇ ತಾನಕ್ಕೂ ಸರ್ವಜ್ಞ ಅಂತ. ಕೇಳಿದವ್ರಿಗೊಂದಿಷ್ಟು ಏನಾದರೂ ಕೊಟ್ಟರೆ ಅದು ನಿಮಗೆ ಕಟ್ಟಿಟ್ಟ ಬುತ್ತಿ, ಇಲ್ಲದೇ ಇದ್ದರೆ ಭಿಕ್ಷುಕನೇ ತಾನಕ್ಕೂ ಸರ್ವಜ್ಞ ಅಂತ. ಒಂದಿಷ್ಟು ಕೊಟ್ಟಿರೋದು ನಾವು ತೃಪ್ತಿ ಪಡಬೇಕದರಲ್ಲಿ. ಒಂದಿಷ್ಟು ಸಮಾಜಕ್ಕೆ, ಕಾರ್ಯಕ್ಕೆ, ಒಳ್ಳೆ ಕೆಲಸಗಳು ನಡೆದಿದೆ, ಇದಕ್ಕೆ ಒಳ್ಳೆಯದನ್ನು ಮಾಡಬೇಕು. ಅದು ನಿಮ್ಮೆಲ್ಲರ ಕರ್ತವ್ಯ. ಅದು ಶರಣರು ಅವರು ಹುಟ್ಟಿ ಬರೋದಕ್ಕಿಂತ ಮೊದಲು ದಾನ ಕೊಡೋದು ಅಂತಿತ್ತು, ಅದನ್ನು ತೆಗೆದಾಕಿ ದಾಸೋಹ ಅಂದರು ಇವರು. ದಾನ ಕೊಡೋದು ಅಂದ್ರೇನು, ಇದ್ದವನು ಇಲ್ಲದೇ ಇದ್ದವನಿಗೆ ಕೊಡೋದು ಅನ್ನುವಂಥ ಅಹಂಕಾರ ವ್ಯಕ್ತ ಆಗ್ತದೆ ಇಲ್ಲಿ. ದಾಸೋಹದಲ್ಲಿ ಏನಾಗ್ತದೆ ಅಂದರೆ ಇದ್ದವನು ಇಲ್ಲದವನಿಗೆ ಕೊಡೋದಲ್ಲ, ಸಮಾಜಕ್ಕೆ ಕೊಡೋದು ನಿನ್ನ ಕರ್ತವ್ಯ. ಸಮಾಜಕ್ಕೆ ಕೊಡೋದು ನಿನ್ನ ಕರ್ತವ್ಯ. ಸಮಾಜದ ಋಣ ನಿನ್ನ ಮೇಲೆ ಇರ್ತದೆ ಎಲ್ಲ ದೃಷ್ಟಿಯಿಂದ. ನೀನು ಸಮಾಜಕ್ಕೆ ಮಾಡಬೇಕು, ಅದು ನಿನ್ನ ಕರ್ತವ್ಯ. ನಿನ್ನ ಮನೆಗೆ ಮಾಡೋದು ಅದು ನಿಂದೊಂದು ಇದು ಅಷ್ಟೇ. ಅದಕ್ಕೆ ಪಾಪ ಪುಣ್ಯಗಳ ರೆಕಾರ್ಡ್ ಆಗೋದಿಲ್ಲ. ನಿಮ್ಮದು ಅಲ್ಲದಕ್ಕೆ ಯಾವಾಗ ಕೊಡ್ತೀರಿ ಆವಾಗ ಪಾಪ ಪುಣ್ಯಗಳ ರೆಕಾರ್ಡ್ ಆಗುತ್ತೆ. ಹಾಗಾಗಿ ಶರಣರು ಸತ್ಯಶುದ್ಧ ಕಾಯಕ, ಈ ಕಾಯಕ ಶಬ್ದದ ಪೂರ್ವಾರ್ಧ ಮತ್ತು ಉತ್ತರಾರ್ಧ 2 ಶಬ್ದಗಳ ಜೋಡಣೆ ಇದೆ ಇಲ್ಲಿ. ಸತ್ಯಶುದ್ಧ ಕಾಯಕ ಮತ್ತು ದಾಸೋಹ. ಒಂದು ಕಡೆ ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ ಕಾಯಕ ಮಾಡಬೇಕು, ಅದು ಸತ್ಯಶುದ್ಧವಾಗಿರಬೇಕು, ಇನ್ನೊರಿಗೆ ಮೋಸ ವಂಚನೆ ಮಾಡಿದ್ದಾಗಿರಬಾರ್ದು. ಬಂದಿದ್ದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಹೆಚ್ಚಾಗಿರೋದನ್ನು ದಾಸೋಹಕ್ಕೆ ಬಳಸಬೇಕು. ಆಗಿದ್ದಾಗ ಮಾತ್ರ ಇಲ್ಲಿ ಬಡವ ಶ್ರೀಮಂತ ಇವೆಲ್ಲ ತಾರತಮ್ಯಗಳು ಹೋಗುತ್ತೆ, ಸಮಾನತೆಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದು ಶರಣರು ನಮಗೆ ಕಲಿಸ್ಕೊಟ್ಟಿದ್ದು. ಹಾಗಾಗಿ ನಿಮ್ಮ ಹತ್ರ ಶ್ರೀಮಂತಿಕೆ ಇದ್ದರೆ ಆಗಲಿ, ಚಲೋ ಆಯಿತು, ಅದರ ಮದ ಬೇಡ ಅಂದರು. ಅದರ ಮದ ಬೇಡ. ಒಂಚೂರು ಕರುಣೆ, ಮಾನವೀಯತೆ ಗುಣಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಂಡಿರಬೇಕು. 1ನೇದು ಕುಲಮದ, 2ನೇದು ಛಲಮದ, 3ನೇದು ಧನಮದ, 4ನೇದು ರೂಪಮದ. ರೂಪಿದ್ದವರು ಇಲ್ಲದೇ ಇದ್ದವ್ರಿಗೆ ನೋಡ್ತಿರಿಲ್ಲ ನೀವು. ನಾ ಹೇಳಿದ್ನಲ್ಲಿ ನೆನ್ನೆ, ಆ ಹೆಣ್ಮಗಳು ಮೂಗು ಎಷ್ಟು ಚಂದ ಐತೆ, ಮೂಗು ಒಳಗೆ ನೋಡಿರೇನೈತಿ. ಕಿವಿ ಎಷ್ಟು ಚಂದ ಐತಿ, ಕಿವಿ ಒಳಗೆ ಏನೈತಿ. ಚಂದ ಇದ್ರೂ ಒಳ್ಳೇದಾಯಿತು. ಯಾವುದಾದ್ರೂ ಮನೆ ಶಾಂತಿ ನೆಮ್ಮದಿಯಿಂದ ಇದೆ ಅಂತ ಆದರೆ ಆಕೆ ಒಳ್ಳೆ ಗುಣವಂತೆ ಅಂತ ಆ ಮನೆ ಶಾಂತಿ ನೆಮ್ಮದಿ ಇರ್ತದೆ ವಿನಃ ಆಕೆ ರೂಪವಂತೆ ಅಂತಲ್ಲ. ಅದಕ್ಕೆ ಶರಣರು ಏನಂದರು ಅಂದರೆ, ರೂಪಿದ್ದು ಫಲವೇನು ಗುಣವಿಲ್ಲದನ್ನ. ಬಹಳ ಜನ ಈ ಜಗತ್ತಿನಲ್ಲಿ ಕುರೂಪವಾಗಿದ್ದವರು ಭಾಳ ಸುಂದರವಾದ ಬದುಕನ್ನು ಬದುಕ್ತವ್ರಿದ್ದಾರೆ. ಬಹಳ ಸುಂದರವಾಗಿರೋರು ಜೀವನ ನರಕ ಮಾಡ್ಕೊಂಡಿರೋರಿದ್ದಾರೆ. ಅದಕ್ಕೆ ಸೌಂದರ್ಯನೇ ಜೀವನದ ಸಂತೋಷಕ್ಕೆ ಮಾರ್ಗ ಅಲ್ಲ. ಒಂದಿಷ್ಟು ರೂಪಿದ್ರೆ ಚಲೋ ಆಯ್ತು, ಅದರ ಅಹಂಕಾರ ಬೇಡ. ಸೌಂದರ್ಯ ರೂಪ ಮದ. ಆಮೇಲೆ ಯೌವನ ಮದ. ವಯಸ್ಸಿದ್ದಾಗ ಮುದುಕರನ್ನ ನೋಡಿ ಗೇಲಿ ಮಾಡೋದಲ್ಲ. ನಾಳೆ ನಾನು ಆ ಸ್ಥಿತಿಗೆ ಬರ್ತೀನಿ. 4 ಜನಕ್ಕೆ ಆ ಶಕ್ತಿಯುತ ಕಾಲ ಅದು ಯೌವನ ಕಾಲ. ನೀವು ಒಳ್ಳೆಯ ದಾರಿಗೂ ಹೋಗ್ಬೋದು, ಕೆಟ್ಟ ದಾರಿಗೂ ಹೋಗ್ಬಹುದು. ಆದಷ್ಟು ಒಳ್ಳೆ ಸಹವಾಸ, 4 ಜನಕ್ಕೆ ಒಳ್ಳೆಯದನ್ನು ಆ ಒಂದು ಯೌವನದಲ್ಲಿ ಮದದಿಂದ ವರ್ತಿಸದೆ ಕರುಣೆಯಿಂದ ಪ್ರೀತಿಯಿಂದ ವರ್ತಿಸ್ಬೇಕು ಅಂತಕ್ಕಂಥದ್ದು. ಆಮೇಲೆ ಬರ್ತಕ್ಕಂಥದ್ದು ವಿದ್ಯಾಮದ, ಅಧಿಕಾರ ಮದ. ಅಧಿಕಾರ ಇದ್ದವರು ಇಲ್ಲದೇ ಇದ್ದವ್ರ ಮೇಲೆ ದಬ್ಬಾಳಿಕೆ ಮಾಡೋದು.
ನಿಮಗೆ ಅಧಿಕಾರ ಕೊಟ್ಟಿರೋದು 4 ಜನಕ್ಕೆ ಒಳ್ಳೇದು ಮಾಡಲಿಕ್ಕೆ. ಬಸವಣ್ಣ ಪ್ರಧಾನಮಂತ್ರಿಯಾಗಿದ್ದರು. ಎಂಥ ಅಧಿಕಾರದಲ್ಲಿದ್ದರು ಬಸವಣ್ಣ. ಎಷ್ಟು ಎಲ್ಲರ ಮೇಲೂ ಕರುಣೆ, ಮಾನವೀಯತೆ, ಎಲ್ಲರನ್ನೂ ಪ್ರೀತಿಯಿಂದ ಹಪ್ಪಿಕೊಳ್ಳುವಂಥ ಗುಣ. ಹಾಗೆ ನಾವು 4 ಜನ ಅಧಿಕಾರ ಇದ್ದಾಗ 4 ಜನಕ್ಕೆ ಒಳ್ಳೇದು ಮಾಡ್ಯಾರ ನೆನೆಸ್ಕೋತಾರ ಅವ್ರು. ನೋಡಪ್ಪ ಅವನ ಅಧಿಕಾರದಲ್ಲಿ ನಮಗಿಂಥದನ್ನು ಮಾಡಿಕೊಟ್ಟ, ಇಷ್ಟು ಚಲೋ ಮಾಡ್ದ ಅಂತ. ನೀವು ಅವ್ರ ಮೇಲೆ ದಬ್ಬಾಳಿಕೆ ನಡೆಸ್ಕೊಂಡ್ರೆ ಏನಂತಾರೆ? ಅಧಿಕಾರ ಇರ್ತದೆ, ಹೋಗ್ತದೆ, ಹೋದ ಮೇಲೆ ನಿಮ್ಮನ್ನು ಬೈತಾರೆ. ಆಮೇಲೆ ಬರ್ತಕ್ಕಂಥದ್ದು ವಿದ್ಯಾಮದ. ಕಲಿತವರು ಕಲಿದೇ ಇದ್ದವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಮೋಸ ವಂಚನೆಗಳನ್ನು ಮಾಡೋದು, ಸುಲಿಗೆ ಮಾಡೋದು. ನೀವು 4 ಅಕ್ಷರ ಕಲ್ತಿರೋದು 4 ಜನಕ್ಕೆ ಒಳ್ಳೆಯದು ಮಾಡಲಿಕ್ಕೆ ವಿನಃ 4 ಜನಕ್ಕೆ ಮೋಸ ವಂಚನೆಯನ್ನು ಮಾಡಲಿಕ್ಕೆ ಅಲ್ಲ. ಹಾಗಾಗಿ ಒಳ್ಳೆಯದನ್ನು ಮಾಡಿರಿ. ಕೆಲವರೆಲ್ಲ ಹಿಂದೆಲ್ಲ ಪಂಡಿತರು ಇರ್ತಿದ್ರು. ನಮ್ಮ ಗರಗದ ಮಡಿವಾಳಪ್ಪನ ಹತ್ರ ಒಬ್ಬ ಕಾಶಿ ಪಂಡಿತ ಬರ್ತಾನೆ, ನಡೆದ ಘಟನೆ ಅದು. ಅವ ಬಂದು ಹೇಳ್ತಾನೆ, ಕೆಲವರು ಪಂಡಿತರು ಪಾಂಡಿತ್ಯ ಹೆಂಗಿರ್ತಿತ್ತು ಅಂದರೆ ಕಾಗೆ ಕರ್ರಗಿರೋದನ್ನು ಬೆಳ್ಳಗಿದೆ ಅಂತ ಸಿದ್ಧ ಮಾಡುವಷ್ಟು ಚಾಣಾಕ್ಷತನ ಇರ್ತದೆ ಕೆಲವ್ರ ಮಾತಿನಲ್ಲಿ. ಅಂಥ ಒಬ್ಬ ಪಂಡಿತ ಬಂದು, ಗರಗದ ಮಡಿವಾಳಪ್ಪ ಹಿಂಗೆ ಸಭೆ ನಡೆದಿತ್ತು, ಪುರಾಣ ನಡೆದಿತ್ತು, ಶ್ರಾವಣ ಮಾಸ ಅಂತ. ಇವ ಒಂದಿಷ್ಟು ಎದೆ ಉಬ್ಬಿಸಿ ಸೆಟ್ಟದು ಬಂದು ಹೇಳ್ದ ಮಡಿವಾಳಪ್ಪನಿಗೆ, ನಾನು ನೀವೇನು ಹೇಳಿದ್ರು ಅಲ್ಲ ಮಾಡಿ ತೋರಿಸ್ತೀನಿ ಅಂದವ. ನೀವೇನು ಹೇಳ್ತೀರಿ ಹೇಳ್ರಿ, ನಾನು ಅದನ್ನು ಸುಳ್ಳು ಮಾಡಿ ತೋರಿಸ್ತೀನಿ, ಅಲ್ಲ ಮಾಡಿ ತೋರಿಸ್ತೀನಿ ಅಂತ ಹೇಳ್ದ. ಸೋತ್ರೆ ನೀವು ನನಗೆ ಶರಣಾಗತಿ ಆಗ್ಬೇಕು ಇಷ್ಟು ಮಂದಿ ಮುಂದೆ, ನಾ ಸೋತ್ರೆ ನಾನು ನಿಮಗೆ ಶರಣಾಗತಿ ಆಗ್ತೀನಿ. ಪಂಡಿತರ ಜ್ಞಾನ ಬೇರೆ, ಅನುಭವ ಜ್ಞಾನ ಬೇರೆ. ಪುಸ್ತಕೀಯ ಜ್ಞಾನ ಬೇರೆ, ಅನುಭವ ಜ್ಞಾನ ಬೇರೆ. ಇವ ಅನುಭವಿ ಗರಗದ ಮಡಿವಾಳಪ್ಪ. ಅವ ಅಂದ, ಏನಂದೆ ಪಂಡಿತ, ನೀನು ನಾ ಏನು ಹೇಳಿದ್ರು ಅಲ್ಲ ಮಾಡಿ ತೋರಿಸ್ತಿ ಅಂದ. ನೀವು ಹೇಳ್ರಿ, ನಾ ಎಲ್ಲ ಅಲ್ಲ ಮಾಡಿ ತೋರಿಸ್ತೀನಿ ಅಂದ. ಅದು ಗರಗದ ಮಡಿವಾಳಪ್ಪ ಅಂದ, ಏ ಪಂಡಿತ, ನಾನು ನಿನಗೆ ಹೇಳ್ತೀನಿ, ನೀನು ನಿಮ್ಮ ಅಪ್ಪಗೆ ಹುಟ್ಟಿಯ ಅಂತ. ಅರ್ಥ ಆಯ್ತಾ? ಈಗೇನು ಮಾಡಿ ತೋರಿಸ್ಬೇಕಮ್ಮ? ಸುಮ್ಮನೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ನಂತೆ. ನಿಮ್ಮಂಥ ಅನುಭವಿಗಳ ಮುಂದೆ ನಾ ಇನ್ನೊಂದು ಸತಿ ಯಾವತ್ತೂ ಚರ್ಚೆ ಮಾಡೋದಿಲ್ಲ. ಇದಕ್ಕೆ ವಿದ್ಯಾಮದ ಅಂತಾರೆ. ಏನಂತಾರೆ ಇದಕ್ಕೆ? ವಿದ್ಯಾಮದ. ಆಮೇಲೆ ತಪೋಮದ. ಬಹಳ ಜನ ತಪಸ್ವಿಗಳು, ನೀವು ಭಾರತದ ಇತಿಹಾಸ ತಗೊಂಡ್ರೆ ತಪಸ್ಸಿನಲ್ಲಿ ಭಾಳ ಎತ್ತರಕ್ಕೆ ಹೋಗಿರ್ತಾರೆ. ಯಾವಾಗ ಎತ್ತರಕ್ಕೆ ಹೋಗಿರ್ತಾರೆ ಆವಾಗ ಅಹಂಕಾರ ಮದ ಬರ್ತದೆ, ಜರ್ರಂತ ಕೆಳಗೆ ಜಾರು ಬಿಡ್ತಾರೆ. ನೀನು ಒಳ್ಳೆ ತಪಸ್ಸಿದ್ರೆ 4 ಜನಕ್ಕೆ ಒಳ್ಳೇದು ಮಾಡು, ಒಳ್ಳೆ ಸಿದ್ಧಿ ಇದ್ದರೆ 4 ಜನಕ್ಕೆ ಚಲೋ ಮಾಡು. ಅದರಿಂದ ಅಹಂಕಾರದಿಂದ ವರ್ತಿಸಬೇಡ. ನೀವು ಸತ್ಯದ ದಾರಿಯನ್ನು ಹಿಡ್ಕೊಂಡು ಹೋಗುವಾಗ ದೇವರೇ ನಿಮ್ಮ ಮುಂದೆ ಈ ಮದಗಳನ್ನು ಒಡ್ಡುತ್ತಾನಂತೀವಿ. ಅಷ್ಟ ಮದಗಳು ಎದುರಿಗೆ ಬರ್ತವೆ. ಮುಕ್ತಿ ದಾರಿಯನ್ನು ದೇವರನ್ನು ಹುಡ್ಕೊಂಡು ಹೋಗುವಾಗ ಈ ಅಷ್ಟ ಮದಗಳು ಎದುರಿಗೆ ಬರ್ತವೆ. ಸಾಮಾನ್ಯ ಜನ ಏನು ಮಾಡ್ತಾರೆ, ಮದದಿಂದ ಅದರಲ್ಲೇ ಜೀವನ ಪರಿಪೂರ್ಣ ಮಾಡ್ಕೊಳ್ತಾರೆ. ಈ ದಾರಿ ಸರಿ ಇಲ್ಲ ಅಂಥೇಳಿ ಬಲಗಡೆಗೆ ತಿರುಗಿದರೆ ಹುಲಿಗಳು ಯಾವುವು ಅಂದರೆ ಅರಿಷಡ್ ವರ್ಗಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನೋ ಹುಲಿಗಳು. ಈ ದಾರಿ ಸರಿ ಇಲ್ಲ, ಅವನನ್ನು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಬಲಕ್ಕೆ ತಿರುಗಿದರೆ ಮಾಯೆ ಅನ್ನುವಂಥ ರಾಕ್ಷಸಿ. ನಾವು ಯಾವ ಕೆಲಸ ಕಾರ್ಯಗಳು ಬಂದಾಗ ಬಂದುಬಿಡುತ್ತದೊಂದು ಮಾಯೆ. ಅಸತ್ಯನ ಮರೆಮಾಚುವಂಥದ್ದೇ ಮಾಯೆ. ಇನ್ನು 3 ದಾರಿ ಸರಿ ಇಲ್ಲ, ನಾನು ಬಂದಿರೋದ ದಿಕ್ಕಿಗೆ ವಾಪಸ್ ಹೋಗೋಣ ಅಂತ ಹಿಂದಕ್ಕೆ ತಿರುಗಿದರೆ ತಾಪತ್ರಯಗಳನ್ನು ಕಾಡ್ಗಿಚ್ಚು. ಈ 4 ದಿಕ್ಕು ಬಂಧನ ಆದಾಗ ಮನುಷ್ಯ ಹುಡುಕಿದ ಬಾವಿ ಯಾವುದು ಅಂದರೆ ಸಂಸಾರ ಅನ್ನೋದೇ ಬಾವಿ. ಸಂಸಾರ ಅನ್ನೋದೇ ಬಾವಿ. ಈ ಬಾವಿಯಿಂದ ನಾನು ಬಚಾವಾಗ್ತೀನಿ ಅನ್ನೋದು ಹೇಗೆ ಅಂದರೆ ಬಸವಣ್ಣರು ಹೇಳ್ತಾರೆ, ಕಪ್ಪೆ ಸರ್ಪನ ನೆಳಲಲಿಪ್ಪಂತೆನಗಾಯಿತ್ತಯ್ಯ. ಅಕಟಕಟ. ಒಂದು ಕಪ್ಪೆ ಬಿಸಿಲು ದಗೆ ತಾಳಲಾರ್ದೆ ನೆರಳು ಹುಡ್ಕೊಂಡು ಹೊರಟಿತ್ತಂತೆ. ಹೋಗುವಾಗ ಅಲ್ಲೊಂದು
ಎದುರಿಗೆ ಒಂದು ಘಟಸರ್ಪ ಎಡೆ ತಕ್ಕೊಂಡು ನಿಂತಿತ್ತು. ಆ ಎಡೆ ಕೆಳಗಡೆ ಏನು ನೆರಳಿತ್ತಲ್ಲ, ಕಪ್ಪೆ ವಿಚಾರ ಮಾಡ್ತು, ನಾನು ಇಲ್ಲೇ ಯಾಕೆ ಸ್ವಲ್ಪ ಹೊತ್ತು ಬೋರ್ಡಿಂಗ್ ಲಾಡ್ಜಿಂಗ್ ಮಾಡಬಾರ್ದು ಅಂತ. ಎದ್ರ ಕೆಳಗೆ ಅಲ್ಲಿ ಹೋದ್ರೆ ಏನಾಗ್ತದ? ಅದರಿಂದ ತಪ್ಪಿಸ್ಕೊಂಬರೋದು ಎಷ್ಟು ಕಷ್ಟವೋ, ಸಂಸಾರನ ಬಾವಿಯಿಂದ ತಪ್ಪಿಸ್ಕೊಂಬರೋದು ಅಷ್ಟೇ ಕಷ್ಟ. ಸಂಸಾರವೆಂಬ ಶ್ವಾನ ನಟ್ಟಿ ಮೀಸಲ ಬೀಸರ ಮಾಡದಿರಯ್ಯ ಬಸವಣ್ಣರು ಹೇಳ್ತಾರೆ. ಎನ್ನ ಚಿತ್ತವು ನಿಮ್ಮ ಧ್ಯಾನವಯ್ಯ, ನೀವಲ್ಲದೆ ಮತ್ತೇನನ್ನೂ ಅರಿಯನು, ಕನ್ನೆಯಲ್ಲಿ ಕೈವಿಡಿದು ನಿಮ್ಮಲ್ಲಿ ನೆರೆದೆನು, ಮನ್ನಿಸು ಕಂಡ ಮಹಾಲಿಂಗವೇ. ಸತಿಯಾನುಪತಿ ನೀನು ಅಯ್ಯ, ಮನೆಯೊಡೆಯ ಮನೆಯ ಕಾಯ್ದಿಪ್ಪಂತೆ ನೀವೆನ್ನ ಮನವ ಕಾಯ್ದಿಪ್ಪ ಗಂಡನು, ನಿಮ್ಮ ಗೋತ ಮನವ ಅನ್ಯಕ್ಕೆ ಅರಿಸಿದೆಡೆ, ನಿಮ್ಮ ಅಭಿಮಾನಕ್ಕೆ ಹಾನಿ ಕೂಡಲ ಸಂಗಮ. ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪೊಸರಿಸದಿರಯ್ಯ. ಪಶುವೇನು ಬಲ್ಲದು ಹಸುರೆಂದೆಳೆಸುವುದು, ವಿಷಯರಹಿತನ ಮಾಡಿ ಭಕ್ತಿ ರಸವ ದಣಿಯೇ ಮೇಯಿಸಿ, ಸುಬುದ್ಧಿ ಎಂಬುದಕ್ಕವ ನೆರೆದು ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ. ಪಶು ದನ ಹಸಿರು ಕಂಡ್ರೆ ಬಾಯಾಗ್ತವೆ, ಅವು ಹೊಡಿತಾರೆ, ಮಾಲೀಕರು ಏನು ಮಾಡ್ತಾರೆ ಪ್ರಜ್ಞೆ ಇಲ್ಲ. ಹಂಗೆ ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪೊಸರಿಸದಿರು. ದೇವರು ನಿಮ್ಮ ಎದುರಿಗೆ ಅವನು ಬಿಟ್ಟು ಬಿಡ್ತಾನಂತೆ. ನನ್ನಿಂದ ತಪ್ಪಿಸ್ಕೊಳಕ್ಕಾಗ್ತಾ ಇಲ್ಲ ಭಗವಂತ, ನೀನೇ ಅವನನ್ನು ತಪ್ಪಿಸು, ನನ್ನನ್ನು ಪಾರು ಮಾಡು. ಪಶುವೇನು ಬಲ್ಲದು ವಿಷಯಕ್ಕೆ ಎಳೆಸುವುದು, ವಿಷಯರಹಿತನ ಮಾಡಿ ನೀನೇ ನನ್ನನ್ನು ಕಾಪಾಡು ಅಂತ ಕೇಳ್ಕೊತಾರೆ. ಹಾಗಾಗಿ ಸಂಸಾರ ಅನ್ನೋದೇ ಬಾವಿ. ಅವ ವಿಚಾರ ಮಾಡ್ದ, ಈ ಬಾವಿಯಾಗಿಳಿದ್ರೆ ನಾನು ಬಚಾವಾಗಬಹುದು ಅಂತ. ಈ ಬಾವಿಗಿಳಿದ್ರೆ ನಾನು ಬಚಾವಾಗ್ಬೋದು. ಅಲ್ಲಿ ಬೇರು ಇಳೆ ಬಿದ್ದಿತ್ತು. ಯಾವುದು ಬೇರು ಅಂದರೆ ಆಯುಷ್ಯ ಅನ್ನೋದೇ ಬೇರು. ನೀವು ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದ ತಕ್ಷಣ ಎಲ್ಲರೂ ಆ ಬೇರು ಹಿಡ್ಕೊಂಡವ್ರೆ. ಯಾವುದು ಬೇರು? ಆಯುಷ್ಯನ ಬೇರು. ನಿಮ್ಮ ಬೇರನ್ನು ಎರಡು ಇಲಿ ಕತ್ತರಿಸ್ತಾ ಇದೆ, ಒಂದು ಬಿಳಿ ಇಲಿ, ಒಂದು ಕರಿ ಇಲಿ. ಯಾವುದು? ಹಗಲು ರಾತ್ರಿ. ಬಿಳಿ ಇಲಿ ಅಂದರೆ ಹಗಲು, ಕರಿ ಇಲಿ ಅಂದರೆ ರಾತ್ರಿ. ಒಂದು ಹಗಲು ಕಳೆದಾಗ ನಿಮಗೇನು ಹೇಳ್ತದದು? ನಿನ್ನ ಆಯುಷ್ಯ ಕಟ್. ಒಂದು ರಾತ್ರಿ ಕಳೆದಾಗ ಏನು ಹೇಳುತ್ತದು ನಿಮಗೆ? ನಿನ್ನ ಆಯುಷ್ಯ ಕಟ್. ದಿನನೂ ಕತ್ತರಿಸ್ತಾನೆ ಇರ್ತದೆ. ಹುಟ್ಟದಾಗಿಂದ ಒಂದೊಂದು ಹಗಲು ಒಂದೊಂದು ರಾತ್ರಿ ನಿಮ್ಮನ್ನು ಸಾವಿಗೆ ಸಮೀಪ ಮಾಡ್ತಾ ಇರ್ತವೆ. ಅನೇಕ ರೀತಿಯ ಜಂಜಾಟಗಳು ಅಂತಕ್ಕಂಥ ಜೇನುಹುಳಗಳು ಇವನನ್ನು ಮುತ್ಕೊಂಡಿದ್ದಾವೆ. ಇಷ್ಟೆಲ್ಲ ಕಷ್ಟದಲ್ಲಿ ಸಿಗಾಕ್ಕೊಂಡಿದ್ದ ಒಬ್ಬ ಮನುಷ್ಯ. ಈ ಯಾವ ಕಷ್ಟದಲ್ಲಿರ್ತಕ್ಕಂಥ ಒಂದು ಅನಿಮಿತ್ಯ ಬಂಧುವಾಗಿ ಒಬ್ಬ ಶ್ರೇಷ್ಠ ಗುರು ಬಂದ, ಬುದ್ಧನಂತವನ, ಬಸವಣ್ಣನಂತವರು, ಮಹಾವೀರನಂತವನು ಮೇಲ್ ಬಂದು ಒಂದು ಅನುಗ್ರಹ ಅನ್ನೋ ತೊಟ್ಲ ಬಿಟ್ಟ ಇವನಿಗೆ. ಏ ತಮ್ಮ, ಎಷ್ಟು ಒದ್ದಾಡ್ತಿದೆಯೋ, ಇಷ್ಟು ಒತ್ತಾಡ್ತಾ ಇದ್ದಿ, ನಾನು ನಿನ್ನನ್ನು ಈ ಭವಪಥದಿಂದ ಶಿವಪಥಕ್ಕೆ ಕರ್ಕೊಂಡು ಹೋಗ್ತೀನಿ. ತಗೋ ನೋಡಿ, ತೊಟ್ಲ ಬಿಟ್ಟಿದ್ದೀನಿ, ಇದ್ರೊಳಗೆ ಕುತ್ಕೋ, ನಾನು ನಿನ್ನನ್ನು ಮ್ಯಾಲಕ್ಕೆ ಎತ್ಕೋತೀನಿ ಅಂದ. ಇವ ಅಂದ, ಏ ತಡಿ, ನಾನು ಮೂಗಿನ ಮೇಲೆ ಜೇನುತುಪ್ಪ ಬೀಳ್ತಾ ಇದೆ, ನೆಕ್ತಾ ಇದ್ದೀನಿ ಅಂದ. ಯಾವುದು ಜೇನುತುಪ್ಪ ಅಂದರೆ ನೀವೇನು ಪಂಚೇಂದ್ರಿಯಗಳಿಂದ ಅನುಭವಿಸ್ತಿರಲ್ಲ, ಕ್ಷಣಿಕವಾಗಿರ್ತಕ್ಕಂಥ ಸುಖ, ಎರಡರ ಕೂಟದಲ್ಲಿರ್ತಕ್ಕಂಥ ಸುಖ. ಈ ಸುಖ ಅನ್ನುವಂಥ ಜೇನುತುಪ್ಪ ನೆಚ್ಕೊಂಡು ನಾವು ಇದರಲ್ಲಿ ಎಷ್ಟೇ ಬಿದ್ದು ಒದ್ದಾಡಿದ್ರು ಕುಂತ್ರು ಕೇಳ್ರಿ ತೊಟ್ಲದಾಗ. ನಾವು ಭಾರತೀಯ ಪರಂಪರೆ ಇತ್ತು ಮೊದಲಿಂದ. ಏನಿತ್ತು ಅಂದರೆ 25 ವರ್ಷದ ತನಕ ಎಲ್ಲರೂ ಶುದ್ಧ ಬ್ರಹ್ಮಚಾರಿಗಳಾಗಿರಬೇಕು ಅಂತಿತ್ತು. ಕಾಯ ವಾಚ ಮನಸ್ಸ ಯಾವುದೇ ರೀತಿಯ ದುಶ್ಚಟ, ದುರ್ಗುಣ, ಹೆಣ್ಣು ಹೆಂಡ ಇಂಥವು ಯಾವುದಕ್ಕೂ ಬಲಿಯಾಗಲಾರ್ದಂಗೆ 25 ವರ್ಷ ಪರಿಶುದ್ಧವಾಗಿರಬೇಕು ಅಂತ ಭಾರತೀಯ ಸಂಸ್ಕೃತಿ ಹೇಳ್ತಿತ್ತು. ಆ 25 ವರ್ಷದ ಒಳಗಿನ ಜೀವನ ಏನಿರ್ತದಲ್ಲ, ಅದು ಒಂದು ಮನೆಗೆ ಬುನಾದಿ ಹಾಕ್ದಂಗೆ. ಬುನಾದಿ ಗಟ್ಟಿ ಮುಟ್ಟಿತ್ತು ಅಂದರೆ ಮ್ಯಾಲೆ ನೀವು ಕಟ್ಟಿರೋ ಮನೆ 100 ವರ್ಷ ಚಲೋ ಬಾಳಿಕೆ ಬರ್ತದೆ. ಬುನಾದಿನೇ ಅದ್ರಿತ್ತು ಅಂದರೆ ಮ್ಯಾಲಿನ ಮನೆ ಬಾಳಿಕೆ ಬರೋದಿಲ್ಲ. ಹಾಗೆ 25 ವರ್ಷದ ಒಳಗೆ ಯಾವುದೇ ದುಶ್ಚಟ ದುರ್ಗುಣಗಳಿಗೆ ಬಲಿಯಾಗದೆ ನೀವು ಗಟ್ಟಿಮುಟ್ಟು ಚಲೋ ಇದ್ರಿ ಅಂದರೆ 100 ವರ್ಷ ಮುಂದೆ ಚಲೋ ಬಾಳಿಕೆ ಬರ್ತದೆ.
ಮೊನ್ನೆ ನನಗೊಂದು ಯಾವುದೋ ಒಂದು ವ್ಯಸನ ಮುಕ್ತ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿದ್ರು. ಒಬ್ಬ ಹುಡುಗ ಬಂದಿದ್ದ, 11 ವರ್ಷಕ್ಕೆ ಕುಡಿಯೋಕ್ಕೆ ಶುರು ಮಾಡಿದ್ನಂತ. ಅವ 11 ವರ್ಷಕ್ಕೆ ಕುಡಿಯೋಕ್ಕೆ ಶುರು ಮಾಡಿದ್ರೆ ಇನ್ನು ಅವನ ಮಗ ಎಷ್ಟು ವರ್ಷಕ್ಕೆ ಕುಡಿಬಾರ್ದು? ಅವ 1 ವರ್ಷಕ್ಕೆ 2 ವರ್ಷಕ್ಕೆ ಕುಡಿಯೋಕ್ಕೆ ಶುರು ಮಾಡಬೇಕು. ತಂದೆ ತಾಯಿಗಳು ಮಕ್ಕಳನ್ನು ಎತ್ತು ಭೂಮಿಗೆ ಬಿಡೋದು ಒಂದೇ ನಮ್ಮ ಕರ್ತವ್ಯ ಅಲ್ಲ, ಅವರನ್ನು ಆದರ್ಶವಂತ ಮಕ್ಕಳನ್ನಾಗಿ ಮಾಡೋದು ನಮ್ಮ ಕರ್ತವ್ಯ. ಅದಕ್ಕೆ ಒಬ್ಬ ಸಂತರು ಹೇಳ್ತಾರೆ, ಹುಡುಗ ಹುಡುಗಿ ಇಬ್ಬರು ಮದುವೆ ಮಾಡೋದಕ್ಕಿಂತ ಮೊದಲು 18 ವರ್ಷದ ಹುಡುಗಿ 21 ವರ್ಷದ ಹುಡುಗನಿಗೆ ಒಂದು ಪ್ರಬಂಧ ಬರೆಯೋಕ್ಕೆ ಕೊಡ್ಬೇಕಂತ. ಏನು ಪ್ರಬಂಧ ಅಂದರೆ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅಂತ. ಚಲೋ ಬರೆದಿದ್ರೆ ಅವ್ರಿಗೆ ಮದುವೆ ಮಾಡಿರಿ, ಇಲ್ಲಾಂದ್ರೆ ಮದುವೆ ಮಾಡಬೇಡ್ರಿ ಅಂತಾರೆ ಅವರು. ಒಂದು ವೇಳೆ ಮದುವೆ ಮಾಡಿದ್ರು ಅವ್ರಿಗೆ ಮಕ್ಕಳು ಬೇಡ ಅಂತಾರೆ. ಆದರ್ಶವಂತ ಮಕ್ಕಳನ್ನು ಕೊಡಬೇಕೆ ವಿನಃ ಸಮಾಜಕ್ಕೆ ಉಣ್ಣಾಗುವಂಥ ಕೆಟ್ಟವರಾಗುವಂಥ ಮಕ್ಕಳನ್ನು ಕೊಡಬಾರ್ದು. ಹಾಗಾಗಿ ಒಂದಿಷ್ಟು ಮಕ್ಕಳ ಕಡೆ ನಾವು ಬರೀ ಎತ್ತು ಭೂಮಿ ಬಿಡೋದು ಒಂದೇ ಕರ್ತವ್ಯ ಆಗಿರೋದಿಲ್ಲ. ಎಂಥವ್ರು ಸಹವಾಸ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನು ತಿಂತಾರೆ, ಏನು ಕುಡಿತಾರೆ, ಎಲ್ಲದರ ಕಡೆ ಲಕ್ಷ್ಯ ಇಡಬೇಕು. 25 ವರ್ಷದ ಒಳಗೆ ಪರಿಶುದ್ಧವಾಗಿ ಅವರನ್ನು ಒಳ್ಳೆ ಸಂಸ್ಕಾರಗಳನ್ನು ಕೊಟ್ಟು ಬೆಳೆಸಬೇಕು. 25 ವರ್ಷಕ್ಕೆ ಮದುವೆ ಮಾಡಿರಿ, ಚಲೋ ಗೃಹಸ್ಥನಾಗ್ರಿ, ಸಂಸಾರದಲ್ಲಿಯೂ ಸದ್ಗತಿ ಉಂಟು ಕೇಳು ಮಗನೇ. ಬಸವಾದಿ ಪ್ರಮತರಿಗೇನಿದ್ದಿಲ್ಲವೇ ಸಂಸಾರವ ಪಿಡಿದು ಸನ್ಮಾರ್ಗದಲ್ಲಿ ನಡೆದಡೆ ಕುಶಲ ಶಂಕರ ತಾನೇ ಮೋಕ್ಷವನ್ನು ಕೊಡುವ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೋಳು ವಿಷವ ಬೆರೆಸಿದಂತೆ ಕಾಣ ರಾಮನಾಥ. ಹಾಗಾಗಿ ಒಳ್ಳೆ ಗೃಹಸ್ಥ ಜೀವನವನ್ನು ಮಾಡಿರಿ. ಆಮೇಲೆ 50 ವರ್ಷದ ಮೇಲ್ಪಟ್ಟು ಆದಷ್ಟು ಗೃಹಸ್ಥ ಜೀವನವನ್ನು ಕಮ್ಮಿ ಮಾಡಿಕೊಳ್ತಾ ಸಮಾಜಮುಖಿಯಾಗಿ ನಿಮ್ಮನ್ನು ತೊಡಗಿಸ್ಕೊರಿ. ಈಗೇ ನೀವೆಲ್ಲ ಒಂದಿಷ್ಟು ಸುಮಾರು ಜನ ಇದ್ದೀರಿ. ಈಗ ನಮ್ಮ ಮಠಪತಿಯವರಾಗಿರ್ಬೋದು, ನಮ್ಮ ಶೆಟ್ಗಾರವರಾಗಿರ್ಬೋದು, ಅಥವಾ ಇವರೆಲ್ಲ ಏನಿದ್ದಾರೆ, ನಮ್ಮ ಶೇಖರ್ ಉಳ್ಳಾಗಡ್ಡಿ, ನಮ್ಮ ಎಲ್ಲರ ಹೆಸರು ಸರಿಯಾಗಿ ಗೊತ್ತಿಲ್ಲ ನನಗೆ. ಇಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಶಿವರಾಜ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಒಂದಿಷ್ಟು ಇದರಲ್ಲಿ ತೊಡಗಿಸ್ಕೊಂಡಿರೋದು. ಎಲ್ಲರೂ ತೊಡಗಿಸ್ಕೋಬೇಕದು, ಎಲ್ಲರ ಕರ್ತವ್ಯ. 50 ವರ್ಷದ ಮೇಲ್ಪಟ್ಟು ಸಮಾಜಮುಖಿಯಾಗಿ ನಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥದ್ದು ಎಲ್ಲರ ಕರ್ತವ್ಯ. ಅದು 50 ವರ್ಷದಿಂದ 75 ವರ್ಷದ ತನಕ ಸಮಾಜಮುಖಿಯಾಗಬೇಕು. 75 ವರ್ಷದಿಂದ 100 ವರ್ಷದ ತನಕ ಪ್ರತಿಯೊಬ್ಬ ಸಂಸಾರಿನೂ ಸನ್ಯಾಸಿಯಾಗಬೇಕು. ಪ್ರತಿಯೊಬ್ಬ ಸಂಸಾರಿನೂ ಸನ್ಯಾಸಿಯಾಗಬೇಕು. ಅದು ನಮ್ಮ ಭಾರತೀಯ ಪರಂಪರೆ ಹೇಳ್ತದೆ. ಮೊದಲೆಲ್ಲ ನಾವು ಸಾಮಾನ್ಯ ಜನ ಅಲ್ಲ, ರಾಜ ಮಹಾರಾಜರು ಅವರು ಸನ್ಯಾಸಾಶ್ರಮ ಬಂದಾಗ ಸಿಂಹಾಸನ ಸಂಪತ್ತು ಎಲ್ಲ ಮಕ್ಕಳು ಮೊಮ್ಮಕ್ಕಳಿಗೆ ವಹಿಸ್ಕೊಟ್ಟು ನಾರುಮಡಿಯನ್ನು ಉಟ್ಟು ಭಗವಂತನ ನಾಮಸ್ಮರಣೆ ಮಾಡ್ತಾ ಕಾಲ ಕಳೀತಿದ್ರು ಮೊದಲೆಲ್ಲ. ಈಗಲೂ ನಮ್ಮಲ್ಲಿ ಕೆಲವರು ಇದ್ದಾರೆ, ಆ ಕಡೆ ಟಿಬೆಟಿಯನ್ಸ್ ಅಂತ ಬಂದರೆ ಯಾವಾಗಲೂ ಜಪಮಾಲೆ ಇಟ್ಕೊಂಡಿರ್ತಾರೆ, ಬುಡ್ಡಿಕ್ಕಿ. ಯಾವಾಗ ನೀವೆಂದಾರು ಇಟ್ಕೊಂಡಿರೇನು ಯಾವಾಗಾರ? ಅವರು ಹೊರಗೆ ಹೋಗಲಿ, ಕಾರ್ಯಕ್ರಮಗಳಿಗೆ ಹೋಗಲಿ, ಮಾರ್ಕೆಟಿಗೆ ಹೋಗಲಿ, ಜಪಮಾಲೆ ಯಾವಾಗಲೂ ಕೈಯಲ್ಲಿರ್ತವೆ. ನಾನೊಂದು ಹಾವೇರಿಗೆ ಮದುವೆಗೆ ಹೋಗಿದ್ದೆ ಮೊನ್ನೆ. 93 ವರ್ಷದ ಮುದುಕ, ವಯಸ್ಸಾಗಿತ್ತು ಆತನ. ಮರಿ ಮೊಮ್ಮಗನ ಮದುವೆ ನಡೆದಿತ್ತು. ಎಲ್ಲಿ? ಕಲ್ಯಾಣ ಮಂಟಪದಲ್ಲಿ. ಹುಡುಗಿನೂ ಸಾಫ್ಟ್ವೇರ್ ಇಂಜಿನಿಯರು, ಹುಡುಗನೂ ಸಾಫ್ಟ್ವೇರ್ ಇಂಜಿನಿಯರ್. ಎರಡೂ ಮನೆ ಕಡೆಯವರು ಶ್ರೀಮಂತರು, ಭಾಳ ವಿಜೃಂಭಣೆಯಿಂದ ಚಲೋ ಮದುವೆ ಇಟ್ಕೊಂಡಿದ್ದರು. ಈ ಅಜ್ಜನಿಗೆ ಸರಿಯಾಗಿ ಕಣ್ಣು ಕಾಣ್ತಿರ್ಲಿಲ್ಲ, ಸರಿಯಾಗಿ ಕಿವಿ ಕೇಳ್ತಿರ್ಲಿಲ್ಲ. ಅದಕ್ಕೇನು ಮಾಡಿದರು, ಈ ಲಗ್ನದ ಮಂಟಪ ಅಂತ ಕಟ್ಟಿರ್ತಾರಲ್ಲ, ಹತ್ರಕ್ಕೆ ಬಂದು ಆತನ ಕೂಡಿಸಿದ್ರು. ಎಲ್ಲನೂ ಖುಷಿಯಾಗಿ ಮದುವೆ ಮಾಡ್ತಿದ್ರು. ಈ ಅಜ್ಜನ ಕಣ್ಣಲ್ಲಿ ಹಗಲೆಲ್ಲ ನೀರು ಬರ್ತಿದ್ವು. ಹೆಗಲ ಮೇಲೆ ಒಂದು ಟವಲ್ ಇತ್ತು, ಹಗಲೆಲ್ಲ ತಗೊಳ್ಳೋದು ಒರೆಸ್ಕೊಳ್ಳೋದು. ನಮ್ಮ ಜೊತೆ ಬಂದವ್ರಿಗೆ ಆಶ್ಚರ್ಯ ಆಯ್ತಲ್ಲ, ಎಲ್ಲರೂ ಎಷ್ಟು ಖುಷಿಯಾಗಿ ಮದುವೆ ಮಾಡ್ತಿದ್ದಾರೆ, ಈ ಅಜ್ಜನಿಗೆ ಯಾಕೆ ಇಷ್ಟೊಂದು ದುಃಖ ಆಗಿದೆ? ನಮ್ಮ ಜೊತೆ ಬಂದ ಒಬ್ಬ ಹೋಗಿ ಕೇಳಿದ್ರು, ಅಜ್ಜ ಎಲ್ಲರೂ ಇಷ್ಟು ಖುಷಿಯಾಗಿ ಮದುವೆ ಮಾಡ್ತಿದ್ದಾರೆ, ಎಲ್ಲರೂ ಸಂತೋಷವಾಗಿದ್ದಾರೆ, ನಿನಗೆ ಯಾಕೆ ದುಃಖ ಆಗಿದೆ, ನೀ ಯಾಕೆ ಕಳ್ತಾ ಇದ್ದಿ? ಅದಕ್ಕೆ ಮುದುಕ ಹೇಳ್ದ, ಈ ಸಮಯದಾಗ ನನ್ನ ಆಕೆನೂ ಇದ್ರೆ ಎಷ್ಟು ಚಲೋ ಇತ್ತು ಅಂತ ನೆನೆಸ್ಕೊಂಡು. ವಯಸ್ಸೆಷ್ಟ್ರಿ? 93 ವರ್ಷ. ನನ್ನ ಆಕೆನ ಮರ್ತೇ ಇಲ್ಲ, ಇನ್ನೂ ಸನ್ಯಾಸಿ ಆಗೋದು ಯಾವಾಗ?
ಪ್ರತಿಯೊಬ್ಬರು 75 ವರ್ಷದ ಮೇಲ್ಪಟ್ಟು ನಾವೆಲ್ಲ ಸಣ್ಣ ಹುಡುಗರು ಇದ್ದಾಗ ಕೂಡಲ ಸಂಗಮದಲ್ಲಿದ್ವಿ ಮಠದಲ್ಲಿ. ಒಬ್ಬ ಶಿವಪ್ಪಜ್ಜ ಅಂತ ಮಠಕ್ಕೆ ಬರ್ತಿದ್ದ. ನಮ್ಮ ಗುರುಗಳು ಜೈರಾಬಾದ್ನಲ್ಲಿ ಪ್ರವಚನ ಮಾಡ್ಯಾರ, ನೀವೆಲ್ಲ ಕೇಳಿರಿ, ಲಿಂಗಾನಂದ ಸ್ವಾಮಿಗಳು. ಅವರು ಶಿವಪ್ಪಜ್ಜನಿಗೆ ಹೇಳಿದರು, ಶಿವಪ್ಪಜ್ಜ ನಮ್ಮ ಮಠದಲ್ಲೆಲ್ಲ ಹುಡುಗ ಬುದ್ಧಿ ಸಣ್ಣ ಸಣ್ಣ ವಯಸ್ಸಿನವು ಸೇರ್ಕೊಂಡ್ಬಿಟ್ಟವೆ, ಒಬ್ಬ ಹಿರಿಯ ಮನುಷ್ಯ ಇಲ್ದಂಗಾಗಿದೆ, ನೀ ಯಾವಾಗೋ 3 ತಿಂಗಳಿಗೆ 6 ತಿಂಗಳಿಗೆ ಬರ್ತೀಯ, ಹಗಲೆಲ್ಲ ಮನೆಗೆ ಹೋಗೋದು ಬರೋದು ಏನು ಒಂದು ಇದು ಇರ್ತದೆ, ಹುಡುಗರಿಗೆಲ್ಲ ಒಂದಿಷ್ಟು ಹೆದರಿಕೆ ಇರ್ತದೆ, ನಿಂದೆಲ್ಲ ನೀನು ಮಾಡೋ ಕರ್ತವ್ಯ ಎಲ್ಲ ಮಕ್ಕಳು ಮೊಮ್ಮಕ್ಕಳದು ಮದುವೆ ಮಾಡಿ ಎಲ್ಲ ಮುಗಿಸಿ ಮಠದಾಗ ಇದ್ದುಬಿಡು ಅಂತ ಹೇಳ್ತಿದ್ರು. ಈ ಬಂದಾಗೆಲ್ಲ ಅಜ್ಜ ಹೇಳ್ತಿದ್ದ, ಅಜ್ಜರೇ ನಮ್ಮ ಬರೋಣ ಅಂತೀನ್ರಿ, ಸಂಸಾರ ನನ್ನ ಬಿಡವಲ್ದು, ನಾನು ಭಾಳ ಪ್ರಯತ್ನ ಪಡ್ತೀನಿ ರೀ, ಬರಬೇಕು ಅಂತೀನಿ ರೀ, ಆದರೆ ಏನು ಮಾಡೋದ್ರಿ, ಸಂಸಾರ ನನ್ನನ್ನು ಬಿಡವಲ್ದು. ಸುಮಾರು ಸತಿ ಬಂದಾಗ ಇವರು ಅದೇ ಹೇಳ್ತಿದ್ರು, ಸ್ವಲ್ಪ ಒಂಚೂರು ಜ್ಞಾನಿ ಇದ್ದ ಅಜ್ಜ, ಕರೆದ್ರೆ ಅದೇ ಮಾತು ಹೇಳ್ತಿದ್ದ. ಒಂದು ದಿನ ಏನು ಮಾಡಿದ್ರು ಸ್ವಾಮಿಗಳು, ಹಿಂಗೆ ಶಿವಪ್ಪಜ್ಜ ಬಂದಾಗ, ಶಿವಪ್ಪಜ್ಜ ಒಂದಿಷ್ಟು ಅಡ್ಡಾಡ್ಕೊಂಬರೋಣ ಬಾ, ವಾಕಿಂಗ್ ಹೋಗಿ ಬರೋಣ ಬಾ. ಇಬ್ಬರು ವಾಕಿಂಗ್ ಹೋದರು. ಬರುವಾಗ ಏನು ಮಾಡಿದರು, ಒಂದು ಮರಕ್ಕೆ ಗುರುಗಳ ಸ್ವಾಮಿಗಳು ತೆಕ್ಕೆ ಹಾಕ್ಕೊಂಡು ನಿಂತಿದ್ರು. ನೀವೇನಂತೀರದಕ್ಕೆ? ತೆಕ್ಕೆ ಹಾಕ್ಕೊಂಡು ನಂಗೆ ಗೊತ್ತಾಯ್ತಲ್ಲ, ಒಂದು ಮರಕ್ಕೆ ತೆಕ್ಕೆ ಹಾಕ್ಕೊಂಡು ನಿಂತಿದ್ರು. ಇವ ಶಿವಪ್ಪಜ್ಜ ಕರೆದ, ನನ್ನ ಕಡೆ ಲಕ್ಷ್ಯ ಕೊಡ್ರಿ ನೀವು. ಶಿವಪ್ಪಜ್ಜ ಕರೆದ, ಅಜ್ಜರೇ ಯಾವುದೋ ಊರಿಗೆ ಸ್ನಾನ ಪೂಜೆ ಮುಗಿಸಿ ಪುರಾಣ ಪ್ರವಚನ ಹೋಗ್ಬೇಕು ಅಂತಿದ್ರಿ, ಹಿಂಗೆ ಯಾಕೆ ಮರಕ್ಕೆ ತೆಕ್ಕೆ ಹಾಕ್ಕೊಂಡು ನಿಂತಿರಿ, ಬರ್ರಿ ಅಜ್ಜರ ಹೋಗೋಣ ಅಂತ ಕರೆದ. ಕರೆದ ತಕ್ಷಣ ಸ್ವಾಮಿಗಳು ಹೇಳಿದರು, ಶಿವಪ್ಪಜ್ಜ ನಾನೇನೋ ಬರೋಣ ಅಂತೀನಿ, ಮರ ನನ್ನನ್ನು ಬಿಡವಲ್ದು, ನಾ ಏನೋ ಬರೋಣ ಅಂತೀನಿ, ಮರ ನನ್ನನ್ನು ಬಿಡವಲ್ದು. ಅವಾಗ ಶಿವಪ್ಪಜ್ಜ ಅಂದ, ಏನಂದ್ರಿ ಅಜ್ಜರೇ, ಮರ ನಿಮ್ಮನ್ನು ಬಿಡವಲ್ದ್ರಿ, ಏನು ನೀವು ಮರ ಹಿಡ್ಕೊಂಡಿರೋ ಮರ